ಬರುತ್ತಾ ಇಲ್ಲ ಅದು ಬಂದು. ಓಕೆ. ದಿ ಮನೆ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ? ಮನೆ ಇದೆ, ಮತ್ತೆ ಗಾರ್ಡನ್ ಇದೆ. ವೆರಿ ಗುಡ್. ತುಂಬಾ ದೊಡ್ಡ ಗಾರ್ಡನ್ ತೋರಿಸ್ತಾ ಇದೆ, ಮನೆ ತೋರಿಸ್ತಾ ಇದೆ. ಆ ಮನೆಯಲ್ಲಿ ನೀವೆಲ್ಲಿದ್ದೀರಿ ನೋಡಿ? ಹ್ಮ್. ಅದು ನಿಮ್ಮದೇ ಹಿಂದಿನ ಜನ್ಮದಲ್ಲಿ ಅದು ನಿಮ್ಮದೇ ಮನೆ. ಆ ಮನೆಯಲ್ಲಿ ನೀವೆಲ್ಲಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ಯಾರ್ಯಾರಿದ್ದಾರೆ ನೋಡಿ ಸ್ವಲ್ಪ. ನನ್ಗೆ ಯಾರೋ ಕೂರಿಸ್ಕೊಂಡು ಓಡಾಡ್ತಾ ಇದಾರೆ ಬಂದ್ಬಿಟ್ಟು. ಭುಜದಲ್ಲಿ ಕೂರಿಸ್ಕೊಳ್ತಾರಲ್ಲ ಚಿಕ್ಕ ಮಕ್ಳನ್ನ, ನೆನ್ಪಿದ್ಯಾ? ಓಕೆ ಓಕೆ ಓಕೆ. ಆ ತರ ಕೂರಿಸ್ಕೊಂಡು ಏನು ವಯಸ್ಸಿರ್ಬೋದು? ಚಿಕ್ಕು 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 ಬಂದ್ಬಿಟ್ಟು ಚಿಕ್ಕ ಮಗು. ಅಪ್ರಾಕ್ಸ್ ಅಲ್ಲಿ 2 years 3 years. ನೀವು ಯಾರು ಆಟ ಆಡಿಸ್ತಾ ಇರೋರು ನಿಮ್ಮ, ಅಥವಾ ನೀವು ಮೇಲೆ ಕೂತ್ಕೊಂಡಿರೋರು? ಇಲ್ಲ, ಅವ್ರು ನನ್ನನ್ನ ಕೂರಿಸ್ಕೊಂಡಿದ್ದಾರೆ ಭುಜದ ಮೇಲೆ. ಯಾರಂತ ಸ್ಪಷ್ಟ ಗೊತ್ತಾಗ್ತಾ ಇಲ್ಲ ನಮ್ಗೆ. ಓಕೆ. ಏನ್ ಬಟ್ಟೆ ಹಾಕೊಂಡಿದ್ದೀರಿ? ವೈಟ್ ಇದೆ, ವೈಟ್ ಅಂತ ಗೊತ್ತಾಗ್ತಾ ಇದೆ. ಓಕೆ. ಏನೋ ಡ್ರೆಸ್, ಇನ್ನೊಂದು ಕಲರ್ ನಂಗೆ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಓಕೆ. ನೋಡಿ, ಮತ್ತೆ ಆ ಮನೇಲಿ ಯಾರ್ಯಾರಿದ್ದಾರೆ ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ. ಮನೆ ಒಳಗಡೆ ಹೋಗಿ ಯಾರ್ಯಾರಿದ್ದಾರೆ ಮತ್ತೆ ಅವರು ಹೊತ್ಕೊಂಡವ್ರು ಯಾರು, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗುತ್ತೆ ನೋಡಿ. ಮನೆ ಸುತ್ತಮುತ್ತ ಒಳಗಡೆ ಹೋಗಿ ನೋಡಿ, ಮನೆ ಹೇಗಿದೆ ನೋಡಿ ಒಳಗಡೆ ಹೋಗಿ. ಹ್ಮ್. ಮನೆ ತುಂಬಾ ದೊಡ್ಡದಿದೆ, ಬಟ್ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ನಂಗೆ. ಆಮೇಲೆ ಸುತ್ತ ತೆಂಗಿನ ಮರ ತರ ಇದೆ, ನೀರಿದೆ. ವೆರಿ ತುಂಬಾ ಗುಡ್. ದೊಡ್ಡ ಸ್ಪೇಸ್ ಬಂದ್ಬಿಟ್ಟದು. ನೋಡಿ ಮತ್ತೆ ಯಾರಾದ್ರು ಬರ್ತಾರಾ ನೋಡಿ ಮನೆಗೆ. ಏನು ಗೊತ್ತಾಗ್ತಾ ಇಲ್ಲ. ಆ ದೊಡ್ಡ ಆದ್ಮೇಲೆ ಏನಾದ್ಲು ನೋಡಿ, ಎಷ್ಟು ದೊಡ್ಡಕ್ಕಾದ್ಲು, ಏನು ಓದಿದ್ಲು. ಹಾಗೆಯೇ ಮುಂದಕ್ಕೆ ಹೋಗಿ, ಹಾಗೆಯೇ ಮುಂದಕ್ಕೆ ಹೋಗಿ ಒಂದು 10-15 ವರ್ಷ ದಾಟಿ ಹೋಗಿ, ಅವಾಗ ಆ ಹುಡುಗಿ ಆಗಿದ್ದಾಳೆ ನೋಡಿ, ಏನ್ ಮಾಡ್ತಿದ್ದಾಳೆ? ಕಂಪ್ಲೀಟ್ ಫಾರೆಸ್ಟ್ ತರ ಬರ್ತಾ ಇದೆ, ಫಾರೆಸ್ಟ್ ಬರ್ತಾ ಇದೆ. ಓಕೆ. ಬರೀ ಗಿಡ ಮರಗಳೇ ಬರ್ತಾ ಇದೆ. ನಂಗೆ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ಆವಾಗ ನಂಗೆ ಒಂದ್ ಲೇಡಿ ನಂಗೆ ತುಂಬಾ ಎಳ್ಕೊಂಡು ಹೋಗ್ತಾ ಇದಾರೆ ಬಂದ್ಬಿಟ್ಟು, ಎಳ್ಕೊಂಡು ಹೋಗ್ಬಿಟ್ಟು ಹಿಂಗೆ ಜೋರಾಗಿ ನೀರಿಗೆ ತಳ್ಳಿಬಿಟ್ರು ನನ್ಗೆ. ನಾನು ನೀರಲ್ಲಿ ಮುಳುಗ್ತಾ ಇದ್ದೀನಿ. ಓಕೆ. ಆ ತರ ಬರ್ತಾ ಇದೆ. ಸ್ಕೂಲ್ ಯಾವ್ದೋ ಇಮೇಜ್ ಬರ್ತಾ ಇದೆ, ಬಟ್ ಅದು ಸ್ಪಷ್ಟ ಬರ್ತಾ ಇಲ್ಲ ಸ್ಕೂಲ್ ಇಮೇಜು. ಇನ್ನೂ ಸ್ವಲ್ಪ ಹೊತ್ತು ಆಳವಾದ ಧ್ಯಾನಕ್ಕೆ ಹೋಗೋಣ, ಆಯ್ತಾ? ವೆರಿ ಗುಡ್. ಇನ್ನು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ರಿಸ್ಟ್ರಿಕ್ಷನ್ ನಿಮಿಷ, ಏನಾಗ್ತಾ ಇದೆ ಹೇಳಿ? ರಿಸ್ಟ್ರಿಕ್ಷನ್ ತರ ನಂಗೆ ಬಂದಿ ಮಾಡ್ತಾರಲ್ಲ, ಆ ತರ ನನ್ನ ಫ್ರೀ ಆಗಿ ಬಿಡ್ತಾ ಇಲ್ಲ ಅವ್ರು. ಯಾರು ಮಾಡ್ತಾ ಇದ್ದಾರೆ? ಅಂದ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಅಂದ್ರೆ ನಂಗೆಲ್ಲ ವಿಷನ್ ಬರ್ತಾ ಇದೆ, ಓಕೆ. ಬಟ್ ಬೇರೆ ಏನೋ ಗೊತ್ತಾಗ್ತಾ ಇಲ್ಲ. ವಿಷನ್ ಬರ್ತಾ ಇದೆ ನನ್ನನ್ನ ಲೈಕ್ ರಿಸ್ಟ್ರಿಕ್ಷನ್ ಮಾಡಿ ಕೂಡ ಆಗ್ತಾರಲ್ವಾ, ಲೈಕ್ ಈಗ ಆ ತರದಲ್ಲೇ. ನಿಲ್ಸ್ಕೊಳ್ಳಿ.
ಅದನ್ನೇ ದೀರ್ಘವಾಗಿ ಗಮನಿಸ್ಕೊಂಡು ಆಯ್ತು ಆ ಪರಮಾತ್ಮ ಶಕ್ತಿಯನ್ನ ಆವಾಹನೆ ಮಾಡ್ಕೊಳ್ಳಿ. ಈಗ ನಿಮಗೆ ಖಂಡಿತ ಕಾಣಿಸ್ತಾ ಇದೆ, ನಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ ನಿಮಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನೇ ದೀರ್ಘವಾಗಿ ದಿಟ್ಟಿಸಿ ಗಮನಿಸ್ತಾ ಇರಿ. ಗೊತ್ತಾಗ್ತದೆ ನೋಡಿ ನಿಮಗೆ ಏನು, ಯಾರಿದ್ದಾರೆ, ಯಾರು ಹಿಡ್ಕೊಂಡಿದ್ದಾರೆ ಗೊತ್ತಾಗುತ್ತೆ ನಿಮಗೆ. ಅದನ್ನೇ ತುಂಬಾ ಡಾರ್ಕ್ ಪ್ಲೇಸ್ ಇದೆ. ನೋಡಿ, ಯಾರಾದ್ರೂ ಇದ್ದಾರಾ ಅಂತ ಅನಿಸ್ತದೆ. Okay. ಹೇಳಿ, ಅವರಿಗೆ ಮಾತಾಡ್ಲಿಕ್ಕೆ ಹೇಳಿ. ಅವ್ರೇನಾದ್ರೂ ಮಾತಾಡೋದಿದ್ರೆ ಮಾತಾಡ್ಲಿ ನನ್ನ ಹತ್ರ. ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನಾದರೂ ಬ್ಲಾಕ್ ಎನರ್ಜಿಗಳೇನಾದರೂ ಇದ್ದರೆ ನನ್ನ ಹತ್ರ ಮಾತಾಡಿ. ನನ್ನ ಹತ್ರ ಮಾತಾಡಿ. ಹ್ಮ್. ವೀಣಾ ಹ್ಮ್. ಅವರನ್ನು ಬೇರೆ ಯಾರಾದರೂ ದೇಹದಲ್ಲಿದ್ದರೆ ನನ್ನ ಹತ್ರ ಮಾತಾಡಿ. ಅವರಿಗೆ ಅವಕಾಶ ಮಾಡಿಕೊಡಿ. ದೀರ್ಘವಾಗಿ ಅದನ್ನೇ ಗಮನಿಸ್ತಾ ಇರಿ. ನಿಮಗೆ ಶಕ್ತಿ ಬರ್ತಾ ಇದೆ, ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಅದನ್ನೇ ದೀರ್ಘವಾಗಿ ಗಮನಿಸಿ. ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಒಂದು ದೊಡ್ಡ ಬಂಗ್ಲೆ ತರ ಆಚರಿನ. ವೆರಿ ಗುಡ್. ಮತ್ತೆ ಅಂದ್ರೆ ಅವರು ಮನೇಲಿ ದೊಡ್ಡೋರು ಇರ್ತಾರಲ್ವಾ, ಆತರ ಬಂದು ಚೇರಲ್ಲಿ ಕುತ್ಕೊಳ್ತಾರೆ. ಓಕೆ. ಅದು ಕಾಣಿಸ್ತಾ ಇದೆ ನಂಗೆ. ಯಾರವರು ನೋಡಿ. ಹ್ಮ್. ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗ್ತಾ ಇದೆ. ಈಗ ನಮ್ಮ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ. ನಮ್ಮ ಎನರ್ಜಿ ಬರ್ತಾ ಇದೆ, ಎಲ್ಲ ಗೊತ್ತಾಗ್ತದೆ. ಸ್ಪಷ್ಟವಾಗಿ ನೋಡ್ತಾ ಹೋಗಿ. ಯಾರವರು ನೋಡಿ. ನಂಗೊಂದು 6-7 years ಇರ್ಬೋದು ಅನ್ಸುತ್ತೆ. ಸುಮ್ನೆ ಕೂತಿದ್ದೀನಿ, ಸುಮ್ನೆ ಕೂತಿದ್ದೀನಿ, ಓಕೆ. ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ನಾನು. ಆ ಓಕೆ, ತರ ಬರ್ತಾ ಇದೆ. ಏನು ಯೋಚನೆ ಮಾಡ್ತಾ ಇದ್ದೀರಿ. ಹ್ಮ್. ಸುಮ್ನೆ ತಲೆ ಬಗ್ಗಿಸ್ಕೊಂಡು ಸುಮ್ನೆ ಒಂದ್ ಕಡೆ ಕೂತಿದ್ದೀನಿ. ಆ ತರ ಬರ್ತಾ ಇದೆ. ನೋಡಿ, ನಿಮ್ಮ ಅಪ್ಪಾಜಿ ಅಮ್ಮ ತಂದೆ ತಾಯಿ ಯಾರಾದ್ರೂ ಇದ್ದಾರಾ, ದೊಡ್ಡವರು ಹ್ಮ್. ಯಾರಾದ್ರೂ ಇದ್ದಾರಾ? ನೋಡಿ. ಅವರು ಅಮ್ಮ ಬಂದ್ಬಿಟ್ಟು ನಂಗೆ ತುಂಬಾ ಹೊಡಿತಾ ಇದ್ದಾರೆ ಬಂದ್ಬಿಟ್ಟು. ಏಕೆ? ಎಷ್ಟು ಜೋರ್ ಅಂತ ಅಂದ್ರೆ ಅಷ್ಟು ಜೋರ್ ಹೊಡಿತಾ ಇದಾರೆ. ಬಟ್ ಅವ್ರದ್ದು ಇಮೇಜ್ ನಂಗೆ ಕ್ಲಿಯರ್ ಇಲ್ಲ ಬಂದ್ಬಿಟ್ಟು. ಓಕೆ. ನೋಡಿ ಮತ್ತೇನಾಗ್ತಾ ಇದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ ದೊಡ್ಡವರಾದ್ಮೇಲೆ ಏನಾದ್ರಿ ನೋಡಿ. ದೊಡ್ಡವರಾದ್ಮೇಲೆ ನೋಡಿ. ಒಂದು 20 ವರ್ಷ,
ಅಥವಾ ಆ ಹುಡುಗಿ ದೊಡ್ಡವಳಾದ್ಮೇಲೆ ಮದುವೆ ಆ ಟೈಮಿಗೆ ಬನ್ನಿ. ಏನಾಗ್ತಾ ಇದೆ ನೋಡಿ. ಅಥವಾ ಮಧ್ಯ ಏನಾದರೂ ಇನ್ಸಿಡೆಂಟ್ ಆಯ್ತಾ ನೋಡಿ. ಅಂದ್ರೆ ಸ್ಪಷ್ಟವಾಗಿಲ್ಲ. ನಂಗೆ ಹ್ಮ್ ಹೆಂಗೆ ಚಿಕ್ಕ ವಯಸ್ಸಲ್ಲಿ ಒಂಥರ ಪ್ರೆಷರು, ಹ್ಮ್ ಒಂಥರ ಹಿಂಸೆ ಆತರ ಮಾಡ್ತಾ ಇದೆ. ಅದೇ ತರನೇ ದೊಡ್ಡವಳಾದಾಗ್ಲೂ ಅದೇ ತರನೇ ಬರ್ತಾ ಇದೆ ನಂಗೆ ಬಂದ್ಬಿಟ್ಟು. ಓಕೆ, ವೆರಿ ಗುಡ್. ಮದುವೆ ಆಯ್ತಾ ನೋಡಿ ಅವಳಿಗೆ. ಹ್ಮ್ ಸಮಥಿಂಗ್ ಡಿಫ್ರೆಂಟ್ ಮನೆ ತೋರಿಸ್ತಾ ಇದೆ ಬಂದ್ಬಿಟ್ಟು. ಓಕೆ, ಮದುವೆ ಆಗಿದೆ ಅಲ್ವಾ. ಹಾ, ಮದುವೆ ಆಗಿರೋದು ನಂಗೆ ಸ್ಪಷ್ಟ ಗೊತ್ತಾಗ್ತಾ ಇಲ್ಲ. ಬಟ್ ಅದೇ ಯಾರೋ ಡಿಫ್ರೆಂಟ್ ಫ್ಯಾಮಿಲಿ ಬಂದ್ಬಿಟ್ಟು. ಅಲ್ಲೂನು ಅದೇ ತರ, ಅದೇಗೆ ಒಂಥರ ಹಿಂಸೆ ಅನುಭವಿಸುತ್ತೆ, ಅದೇ ತರನೇ ಅಲ್ಲೂನು ಒಂಥರ ಹಿಂಸೆ. ಅವರು ಅದರಲ್ಲಿ ಗಂಡ ಮಕ್ಕಳು ಎಲ್ಲ ಕಾಣಿಸ್ತಾರ ನೋಡಿ ಸ್ವಲ್ಪ ಓಕೆ. ದೀರ್ಘವಾಗಿ ಗಮನಿಸಿ, ಗೊತ್ತಾಗುತ್ತೆ ನೋಡಿ. ಅದನ್ನೇ ಗಮನಿಸ್ತಾ ಇರಿ. ಅವರು ಗಂಡ ಮಕ್ಕಳು ಯಾರಾದರೂ ಇದ್ದಾರಾ ನೋಡಿ. ನೋಡ್ತಾ ಮತ್ತೆ ಇದ್ದಾರಾ? ಹ್ಮ್ ಅದನ್ನು ಏನಂದ್ರೆ, ಗಂಡ ಬಂದ್ಬಿಟ್ಟು ಕಾರಲ್ಲಿ ಗುದ್ದಿಸ್ಕೊಂಡು ಹೋಗ್ಬಿಡ್ತಾರೆ ಬಂದ್ಬಿಟ್ಟು. ಹ್ಮ್ ಆ ತರ ಬರ್ತಾ ಇದೆ, ಬಟ್ ಅದು ಗಂಡನ ಇಮೇಜ್ ಕ್ಲಿಯರ್ ಬರ್ತಾ ಇಲ್ಲ ನನಗೆ. ಬೇಡ, ಬರೋದ್ ಬೇಡ. ಹ್ಮ್ ಗೊತ್ತಾದ್ರೆ ಸಾಕು ಏನಾಗ್ತಾ ಇದೆ. ಕಾರಲ್ಲಿ ಗುದಿಸ್ಬಿಡ್ತಾರೆ ಬಂದ್ಬಿಟ್ಟು, ಆ ತರ ಬರ್ತಾ ಇದೆ. ಹ್ಮ್ ಅಲ್ಲೂ ಅವ್ರು ಇಷ್ಟ ಪಡ್ತಾ ಇಲ್ಲ ಅನ್ನೋ ತರನೇ ಫೀಲ್. ಹ್ಮ್ ಮಕ್ಕಳೇನಾದ್ರೂ ಆಗಿದಾರ ನೋಡಿ. ಹ್ಮ್ ಇದೆ, ಮಗು ಇದೆ, ಮಗು ಇದೆ, ಎರಡಿದೆ ಮಗು. ಹ್ಮ್ ಹಾಗೆಯೇ ಮುಂದಕ್ಕೆ ಹೋಗಿ ನೋಡಿ. ಅವರ ಒಂದು ವೈವಾಹಿಕ ಜೀವನ ಹೀಗೆ ಇಬ್ರು ಚೆನ್ನಾಗಿದೆಯಾ ರಿಲೇಶನ್ಶಿಪ್, ಏನಾಯ್ತು ಮುಂದೆ? ಇನ್ನೊಂದು 10, 15, 20 ವರ್ಷ ಮುಂದಕ್ಕೆ ಹೋಗಿ ಈ ಹೇಗಿದ್ದಾರೆ ಅವರು. ಅರ್ಜೆಂಟ್ ಬೇಡ, ನಿಧಾನ ದೀರ್ಘವಾಗಿ ಗಮನಿಸಿ. ಅಷ್ಟು ಹೆಲ್ತಿ ರಿಲೇಶನ್ಶಿಪ್ ಇಲ್ಲ ಅವರು. ಓಕೆ, ಕೊನೆಗೆ ಏನಾದರೂ ನೋಡಿ. ಸುಮಾರು ಒಂದು ವಯಸ್ಸಾದ್ಮೇಲೆ ಅಥವಾ ಲೈಫಲ್ಲಿ ಅವಳು ಎಷ್ಟು ವರ್ಷ ಬದುಕಿದ್ಲು ಏನಾದರೂ, ಅಥವಾ ಏನಾದರೂ ವಿಶೇಷ ಘಟನೆಗಳೇನಾದರೂ ನಡೀತಾ ನೋಡಿ ಅಷ್ಟರೊಳಗೆ. ಎಷ್ಟು ವರ್ಷ ಬದುಕಿದ್ಲು ಅವಳು ನೋಡಿ. ತುಂಬಾ ವಯಸ್ಸಾಗಿದ್ದಾರೆ.
ಹೌದಾ? ಇಮೇಜ್ ಬರ್ತಾ ಇದೆ. ಹಾ, ವಯಸ್ಸಾಗಿರೋ ತರ ಇಮೇಜ್ ಬರ್ತಾ ಇದೆ. ಈಗ ಎಷ್ಟು ವರ್ಷ ಬದುಕಿರ್ಬೋದು? ಏನ್ ಹೆಸರು ಅವಳದು? ಎಸ್. ಗೊತ್ತಾಗುತ್ತೆ ನೋಡಿ. ಯಾವ ಭಾಷೆ ಮಾತಾಡ್ತಾರೆ ನೋಡಿ. ಗೊತ್ತಾಗ್ತಾ ಇಲ್ಲ ಓಕೆ. ಹೆಸರು. ಅವಳಿಗೆ ಹೇಗೆ ಸಾವು ಬಂತು? ಏನಾಗಿ ಸಾವು ಬಂತು ನೋಡಿ. ಇಲ್ಲ, ಏಜ್ ರಿಲೇಟೆಡ್ ಆಗಿ ವಯಸ್ಸಾಗಿ ಸತ್ತೋಗ್ಬಿಟ್ಟಾರೆ, ಸಾಯ್ತಾರೆ ಬಂದ್ಬಿಟ್ಟು. ಆಯ್ತು. ಕೊನೆಗೆ ಓಕೆ. ಈ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ ಸಾವಿನ ಟೈಮಲ್ಲಿ. ಹೊರಗಡೆ ಬಂದ ಕೂಡಲೇ ಆತ್ಮ ದೇಹದಿಂದ ಹೊರಗಡೆ ಬಂದಿದೆ. ತನ್ನ ಸತ್ತಿರುವ ದೇಹವನ್ನು ನೋಡ್ತಾ ಇದೆ ಆತ್ಮ. ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ ನೋಡಿ? ಹ್ಯಾಪಿ ಇಲ್ಲ ಅದಕ್ಕೆ ಬಂದ್ಬಿಟ್ಟು. ಯಾಕೆ ಹ್ಯಾಪಿ ಇಲ್ಲ? ಏನಾಯ್ತು? ಚಿಕ್ಕ ವಯಸ್ಸಿನ ಒಂಥರ ಅದಕ್ಕೆ ಸ್ಟ್ರಗಲ್ಲು. ಇಡೀ ಜೀವನ ಮತ್ತೆ ಅದರಲ್ಲೇ ಹಾ, ಕಳೀತಾ? ಹೌದು ಓ, ಹೌದು. ಚಿಕ್ಕ ಹುಡುಗಿನಲ್ಲಿ ಹ್ಮ್. ತುಂಬಾ ಒಂಥರ ಅವ್ರಿಗೆ ಇದ್ ಮಾಡಿದ್ದಾರೆ. ತುಂಬಾ ಹರಾಸ್ಮೆಂಟ್ ಮದ್ವೆ ಮಾಡಿ. ಆದ್ಮೇಲೆ ಹೋಗ್ತಾರಲ್ಲ. ಹ್ಮ್. ಆಮೇಲೆ ಏಜ್ ಇರುವಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಕಾಣಿಸ್ಲಿಲ್ಲ ನಮ್ಗೆ. ಆದ್ರೆ ಅನ್ಹ್ಯಾಪಿ ಒಂಥರ ಆ ಸೋಲ್ ಬಂದ್ಬಿಟ್ಟು. ಓಕೆ. ಮತ್ತೇನು ಅತೃಪ್ತಿ, ಮತ್ತೇನು ಅಸಮಾಧಾನ ಇದೆ? ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆ ಏನಾದರೂ ಅಸಮಾಧಾನ ಇದೆಯಾ? ಹಸಿ ತಂದೆ ತಾಯಿ ಬಗ್ಗೆ, ಹ್ಮ್. ಫ್ಯಾಮಿಲಿ ಬಗ್ಗೆ, ಹ್ಮ್. ಮತ್ತೆ ಹಸ್ಬೆಂಡ್, ಫ್ಯಾಮಿಲಿ, ಹ್ಮ್. ಹ್ಮ್. ಏನು ಹ್ಯಾಪಿನೇ ಇಲ್ಲ ಆ ಸೋಲ್ಗೆ ಬಂದ್ಬಿಟ್ಟು. ಹ್ಮ್. ಅದಕ್ಕೊಂಥರ ಕ್ಲಾರಿಟಿನೇ ಇಲ್ಲ ಆ ಸೋಲ್ಗೆ ಬಂದ್ಬಿಟ್ಟು. ಆ ಭೂಮಿ ಮೇಲೆ ಯಾಕೆ ಬಂದೆ, ಹ್ಮ್. ಅಂದ್ರೆ ತುಂಬಾ ಅದು ಫೀಲ್ ಆಗ್ತಾ ಇದೆ. ಅದು ತುಂಬಾ ಅಂದ್ರೆ ತುಂಬಾನೇ ತುಂಬಾ ನೋವಿದೆಯಾ? ಹತ್ತು ಬಿಡಿ, ಜೋರ್ ಹತ್ತು ಬಿಡಿ. ತುಂಬಾನೇ ನನಗ್ ಗೊತ್ತೇ ಆಗ್ತದೆ ಏನ್ ಮಾಡ್ಬೇಕು, ಹೇಗಿರ್ಬೇಕು. ಹ್ಮ್. ಅದಕ್ಕೆ ನಾನು ಕೂಡ ಇದ್ ಮಾಡೋದಿಕ್ಕೆ ಒಂಥರ ತುಂಬಾನೇ ಒಂಥರ ಇದಾಗ್ತಾ ಇದೆ. ಸೋಲ್ಗೆ ಕಷ್ಟ ಕಷ್ಟ ಆಗ್ತಾ ಇದೆ. ಹ್ಮ್. ತುಂಬಾ ಅನುಭವಿಸಿದೆ ಅಲ್ವಾ? ಹೌದು. ಅದೇ ಹ್ಯಾಪಿ ಒಂದ್ಸಲನು ಕೂಡ ಹ್ಯಾಪಿನೇ ಇಲ್ಲ ಅಷ್ಟು ಒಂಥರ. ಅದ್ರ ಲೈಫ್ ಬಗ್ಗೆ ಅದಕ್ಕೇನೆ ಕ್ಲಾರಿಟಿನೇ ಇಲ್ಲ ಅಷ್ಟು ಒಂಥರ. ಚಿಕ್ಕ ಏಜ್ ಇಂದನೂ ಒಂಥರ ತುಂಬಾ ಸಪ್ರೆಷನ್ ತರನೇ ಅದು ಫುಲ್ಲು ಇದಾಗ್ಬಿಟ್ಟಿದೆ. ಅದು ತುಂಬಾ ಅಂದ್ರೆ ತುಂಬಾನೇ ಅದು ಇದ್ ಮಾಡ್ತಿದೆ. ಬೇರೆ ಆತ್ಮ ಅಲ್ಲ, ಅದು ನಿಮ್ಮದೇ ಆತ್ಮ. ಹ್ಮ್. ಹಾಗಾಗಿ ಆ ಎಲ್ಲ ನೋವು, ಅಲ್ಲಿ ಡೆಡ್ ಬಾಡಿ ದೇಹ ಇದೆಯಲ್ವಾ, ಆ ಎಲ್ಲವನ್ನ ರಿಲೀಸ್ ಮಾಡಿ. ಅದು ಯಾವುದು ನಮ್ಗೆ ಬೇಡ ಅಲ್ವಾ? ಹೇಗೆ ನಾವು ದೇಹವನ್ನು ಅಲ್ಲೇ ಬಿಟ್ಟು ಬಂದ್ವಲ್ವ, ಅದೇ ರೀತಿ ಆ ಎಲ್ಲ ಆ ಇಡೀ ಬದುಕಿನಲ್ಲಿ ನಡೆದಂತಹ ಅತೃಪ್ತಿ, ಅಸಮಾಧಾನ, ದುಃಖ, ನೋವು, ಆ, ಏನೆಲ್ಲ ಎಮೋಷನಲ್ ಬ್ಲಾಕೇಜ್ ಇದೆ, ಅದನ್ನೆಲ್ಲ ಅದು ಯಾವುದು ನಮಗೆ ಬೇಡವಾಗಿರೋದನ್ನು ನಾವು ತಗೊಂಡು ಬರ್ಬಾರ್ದು ಅಲ್ವಾ? ಸೊ ನಡೆದು ಹೋಗಿದೆ, ಆಗಿಲ್ಲ ನಮಗೆ. ಸೊ ಹಾಗಾಗಿ ನೀವು ಆ ಒಂದು ಡೆಡ್ ಬಾಡಿ ಫಿಲ್ ಮಾಡ್ತಾ ಇದ್ದಾರೆ ಬೆಂಕಿಯಲ್ಲಿ, ಅದಕ್ಕೆಲ್ಲ ರಿಲೀಸ್ ಮಾಡಿಬಿಡಿ. ಯಾವುದು ಬೇಡ ನಮಗೆ. ಅದಕ್ಕೆ ಅವನ್ನೆಲ್ಲ ನೀವು ಅನ್ಕೊಂಡ್ರೆ ಸಾಕು. ಆ ಎಲ್ಲ ನೆಗೆಟಿವ್ ಎಮೋಷನ್ಸ್ ಅದನ್ನೆಲ್ಲ ಹಾಗೆ ರಿಲೀಸ್ ಮಾಡ್ತಾ ಇದ್ವಿ ಎಲ್ಲ.
ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಅದರಲ್ಲಿ ಇದಾಗ್ತಾ ಇದೆ. ಆ ಒಂದು ದೇಹವನ್ನ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ಹಾಗೆ ಆ ಎಲ್ಲ ಎಮೋಷನ್ಸ್ ಕೂಡ ಆ ಬೆಂಕಿಯಲ್ಲಿ ಹೋಗಿ ಎಲ್ಲ ಸುಟ್ಟು ಹೋಗ್ತಾ ಇದೆ. ಮನಸ್ಸು ಹಗೂರ ಆಗ್ತಾ ಇದೆ, ಮನಸ್ಸು ನಿರ್ಮಲವಾಗ್ತಾ ಇದೆ, ಆತ್ಮಕ್ಕೆ ಸಂತೋಷ ಆಗ್ತಾ ಇದೆ. ಸಂಪೂರ್ಣ ತನ್ನ ದುಃಖವನ್ನ, ಆ ದುಗುಡವನ್ನ, ಅಸಮಾಧಾನ, ತೃಪ್ತಿ, ಆ ಒಂದು ತನಗೆ ಆ ಏನು ಕಾಡ್ತಾ ಇತ್ತು ನೋವು, ಅದೆಲ್ಲವನ್ನ ರಿಲೀಸ್ ಮಾಡಿ ತುಂಬಾ ಫ್ರೀ ಆಗ್ತಾ ಇದೆ ಆತ್ಮ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದೆ. ಯಾಕೆಂದ್ರೆ ಇಡೀ ಲೈಫ್ ಒಂದು ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ಓಕೆ, ಹಾಗಾಗಿ ಆತ್ಮ ಒಂದು ಅನುಭವಕ್ಕಾಗಿ ಬಂದಿತ್ತು. ಆ ಎಲ್ಲ ಅನುಭವ ತಗೊಳ್ತು, ಆದರೆ ಅದರ ಎಮೋಷನ್ಸ್ ಏನಿದೆ ಅದು ಮಾತ್ರ ನಮಗೆ ಬೇಕಾಗಿಲ್ಲ. ಸೊ ಹಾಗಾಗಿ ಆ ದೇಹದ ಜೊತೆಗೆ ಆ ನೆಗೆಟಿವ್ ಎಮೋಷನ್ಸ್ ಕೂಡ ರಿಲೀಸ್ ಮಾಡಿದ್ದೀರಿ. ಈಗ ಆತ್ಮ ತುಂಬಾ ಖುಷಿಯಾಗಿದೆ, ಹಗೂರವಾಗಿದೆ. ವೆರಿ ಗುಡ್. ಏನ್ ಅನಿಸ್ತಾ ಇದೆ? ಒಂದ್ಸಲ ಬಾಡಿ ಲೈಟ್ ಫೀಲ್ ಆಗ್ತದೆ. ವೆರಿ ಗುಡ್, ವೆರಿ ಗುಡ್. ಆ ಎಲ್ಲ ನೆಗೆಟಿವ್ ಎಮೋಷನ್ಸ್ ಪೂರ್ತಿ ಹೋಗ್ತಾ ಇದೆ ಸಂಪೂರ್ಣವಾಗಿ. ಅದು ಹೋದಾಗೆಲ್ಲ ಆತ್ಮ ಹಗೂರ ಆದ ಹಾಗೆ, ಖುಷಿ ಆದ ಹಾಗೆ, ತೃಪ್ತಿ ಆದ ಹಾಗೆ ಅನಿಸ್ತಾ ಇದೆ. ವೆರಿ ಗುಡ್. ಹಾಗೆ ನಿಧಾನವಾಗಿ ಸುತ್ತಲೂ ಗಮನಿಸಿ. ಕೆಲವು ದೈವ ಶಕ್ತಿಗಳು, ಗುರು ಶಕ್ತಿಗಳು, ಮತ್ತೆ ನಿಮ್ಮ ಸೋಲ್ಗೆ ಸಂಬಂಧಪಟ್ಟಂತ ಒಂದು ಡಿವೈನ್ ಎನರ್ಜಿಗಳು ಕಾಣಿಸ್ತಾ ಇದ್ದಾರೆ, ಸುತ್ತಲೂ ನಿಂತಿದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ? ನಂಗೆ ರಾಘವೇಂದ್ರ ಸ್ವಾಮಿ ಅವ್ರು ಕಾಣಿಸ್ತಾ ಇದಾರೆ, ಹ್ಮ್. ಹಾ, ಆಂಜನೇಯ ಕಾಣಿಸ್ತಾ ಇದ್ದಾರೆ, ವೆರಿ ಓಕೆ. ರಾಯರ ಬೃಂದಾವನ ಕಾಣಿಸ್ತಾ ಇದೆ ನಂಗೆ, ಅದೇ ಆಂಜನೇಯ. ಹ್ಮ್, ವೆರಿ ಗುಡ್. ಅಂದ್ರೆ ತುಂಬಾ ರಿಚ್ ಫ್ಯಾಮಿಲಿ ಇದೆ, ಬಂದ್ರೆ ಹ್ಯಾಪಿ ಇಲ್ಲ ಅದು ಬಂದ್ಬಿಟ್ಟು. ಓಕೆ, ಎಲ್ಲ ಇವರಿಗೆಲ್ಲ ಒಂದು ಗ್ರಾಟಿಟ್ಯೂಡ್ ಅನ್ನು ತಿಳಿಸಿ. ಇದು ಆತ್ಮ ಮೇಲಿನ ಲೋಕಕ್ಕೆ, ಅದು ಮೇಲೆ ಯಾವ ಲೋಕಕ್ಕೆ ಹೋಯ್ತು? ಆಗ್ತಾ ಇದೆಯಾ? ಏನೋ ತುಂಬಾ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಬ್ಲ್ಯಾಕ್ ಇದೆ, ಮೂವ್ ಆಗ್ತಾ ಇದೆ ಹ್ಮ್. ಬಂದ್ಬಿಟ್ಟು. ಲೈಕ್ ತುಂಬಾ ಜಾಸ್ತಿ ಈ ಹ್ಮ್. ಸ್ಟೋನ್ಗಳೆಲ್ಲ ಇದೆ. ಸಮಥಿಂಗ್ ಫಾಸ್ಟ್ 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 ಹೋಗ್ತಾ ಇದೆ ಬಂದ್ಬಿಟ್ಟು ರೋಡಲ್ಲಿ. ಏನಂತ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಒಂಥರ ಫಾಗಿ ತರ ಫುಲ್. ಹ್ಮ್. ಹ್ಮ್. ಏನೋ ಪ್ರಾಣಿಗಳಿರೋ ತರ, ಬಟ್ ಆ ಪ್ರಾಣಿಗಳು ಗೊತ್ತಾಗ್ತಾ ಇಲ್ಲ, ಫುಲ್ ಫಾಗ್ ತರ ಕಾಣಿಸ್ತಾ ಇದೆ. ಓಕೆ ಮ್ಯಾಮ್. ಓಕೆ, ಈಗ ನೋಡಿ, ದೀರ್ಘ ಇನ್ನೊಂದು ಸ್ವಲ್ಪ ಗಮನಿಸಿ. ಮುಂದೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ? ಭೂಮಿ ಮೇಲೆ ಜನ್ಮ ಆಗ್ತಾ ಇದೆ. ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಯಾವ್ದೋ ಬಿಸ್ನೆಸ್ ಸ್ಟೇಷನ್ ಇದೆ ನಂಗೆ. ಹ್ಮ್. ಆ ಜನರಲ್ಲೂ ಕೂಡ ನಂಗೆ ನೇಚರು ವಾಟರು ತುಂಬಾ ಇಷ್ಟ. ಹ್ಮ್. ಇವಾಗ್ಲೂ ಕೂಡ ನಾನು ಅದೇ ನೇಚರು ವಾಟರೇ ನಾನು ಇದೆ ನನ್ನ ಹ್ಮ್. ಸುತ್ತಮುತ್ತ. ಓಕೆ. ಸೇಮ್ ಅದೇ ತರ ಮನೆ ಇದೆ, ತುಂಬಾ ಹಿಲ್ ಸ್ಟೇಷನ್, ತುಂಬಾ ಡೌನ್ ಅಲ್ಲಿ ಇದೆ ಮನೆ ನಿಮ್ದು ಮನೆ ಬಂದ್ಬಿಟ್ಟು. ಸ್ವಲ್ಪ ನಿಧಾನವಾಗಿ ಗಮನಿಸಿ ನೋಡಿ, ನಿಮ್ಮ ಮನೆ ಎಲ್ಲಿದೆ?
ನೀವಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ಸ್ವಲ್ಪ ಟೈಮ್ ತಗೊಂಡು ದೀರ್ಘವಾಗಿ ಗಮನಿಸಿ, ಗೊತ್ತಾಗುತ್ತೆ. ಆಮೇಲೆ ಹೇಳಿ. ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗ್ತಾ ಇದೆಯಾ? ಮತ್ತೆ ಹ್ಮ್ ಜನಗಳಿದ್ದಾರೆ, ನನ್ನನ್ನ ಯಾರೋ ಹೋಲ್ಡ್ ಮಾಡಿದ್ದಾರೆ, ಮಗು ಅಂದ್ಬಿಟ್ಟು. ಹ್ಮ್ ಆ, ಎಲ್ರೂ ಒಂಥರ ಖುಷಿ ನೋಡ್ತಾ ಇದಾರೆ, ಅಂದ್ರೆ ಕಾತರದಿಂದ ನೋಡ್ತಾ ಇದಾರೆ ನಾನು ಹಿಡ್ಕೊಂಡಿರೋದಕ್ಕೆ. ಹ್ಮ್. ಏನ್ ಹಿಡ್ಕೊಂಡಿದ್ದೀರಿ? ಹ ನನ್ನನ್ನ ಮಗು ಆಗಿದ್ದೀನಲ್ಲ, ಅದು ಹೋಲ್ಡ್ ಮಾಡಿದ್ದಾರೆ ನನ್ನನ್ನ. ಎಲ್ರೂ ಸುತ್ತ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇದಾರೆ. ಎಷ್ಟು ವರ್ಷ ವಯಸ್ಸಿರ್ಬೋದು? ಇನ್ನು ಆಗ್ತಾನೆ ಹುಟ್ಟಿರೋ ಮಗು ನಾನು ಬಂದ್ಬಿಟ್ಟು. ನೋಡಿ, ಮನೆಯಲ್ಲೆಲ್ಲ ಯಾರಿದ್ದಾರೆ? ಆ, ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ? ಓಕೆ. ಏನು ಗಂಡು ಜನ್ಮವೋ ಹೆಣ್ಣು ಜನ್ಮವೋ? ಅದು ಬಾಯ್ ತರ ಫೀಲ್ ಆಗ್ತದೆ. ಬಾಯ್ ಬಾಯ್ ಇರೋದೆ, ಹ್ಮ್. ಬಾಯ್ ಇದೆ ಬಂದ್ಬಿಟ್ಟು. ಹ್ಮ್. ಕಾಡ್ನಲ್ಲಿರೋದು ಬಂದ್ಬಿಟ್ಟು ಕಾಡು. ಓಕೆ. ಓಕೆ. ನೋಡಿ ಹುಡುಗಿ, ಹಾಗೆ ಸ್ವಲ್ಪ ಮುಂದಕ್ಕೆ ಬನ್ನಿ. ದೊಡ್ಡವಳಾದ್ಮೇಲೆ ಏನಾದ್ಲು ನೋಡಿ ಹುಡುಗಿ. ದೊಡ್ಡವಳಾದ್ಮೇಲೆ ಏನ್ ಮಾಡ್ತಾ ಇದ್ದಾಳೆ? ಒಂದು 20 ವರ್ಷ ಆ ವಯಸ್ಸಿಗೆ ಬಂದಾಗ ಅವಳು ಏನ್ ಮಾಡ್ತಾ ಇದ್ದಾಳೆ? ಹೇಗಿದ್ದಾಳೆ? ಗೊತ್ತಾಗ್ತದೆ ನೋಡಿ. ಸರ್ ಏನೂ ನೆನಪಾಗ್ತಿಲ್ಲ ಸರ್. ದೀರ್ಘವಾಗಿ ಗಮನಿಸಿ ನೋಡಿ. ಏನೋ ಇಮೇಜ್ ಬರ್ತಾ ಇದೆ, ಒಂಥರ ಚಿತ್ರವಾಗಿದೆ. ಏನೋ ದೊಡ್ಡ ಬಂಡೆ ಒಳಗಡೆ ಒಂದು ಬಾಗ್ಲು ತರ ಇದೆ, ಅಲ್ಲಿಂದ ಯಾರೋ ಹೋಗ್ತಾ ಇದಾರೆ. ಬಟ್ ನನ್ಗದು ಕ್ಲಿಯರ್ ಆಗ್ತಾ ಇಲ್ಲ, ಅದು ಇಮೇಜ್ ಎಲ್ಲ. ಅದು ಒಂಥರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹ್ಮ್. ಆ ನೆಕ್ಸ್ಟ್ ಏನೇನಿದೆ ಅದೆಲ್ಲದನ್ನು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದೀರ್ಘ ತುಂಬಾ. ಅವಳಿಗೆ ಮದುವೆ ಸಮಯಕ್ಕೆ ಹೋಗಿ, ಅವಳಿಗೆ ಮದುವೆ ಆಯ್ತಾ ನೋಡಿ. ಓಕೆ. ಅವಳ ಮದುವೆಯನ್ನ ನೆನ್ಪು ಮಾಡ್ಕೊಳ್ಳಿ, ಗೊತ್ತಾಗ್ತಾ ಇದೆ. ಬಾಯ್ ಅಲ್ವಾ? ಅದು ಬಾಯ್ ಅಲ್ವಾ? ಹಾ, ಬಾಯ್ ಬಾಯ್. ಅಲ್ವಾ? ಅವನಿಗೆ ಯಾವಾಗ ಮದುವೆ ಆಯ್ತು? ಅಥವಾ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಆ, ಅಥವಾ ಏನ್ ಭಾಷೆ ಮಾತಾಡ್ತಾ ಇದ್ದಾನೆ? ಒಂದು ಪ್ಲೇಸ್ ಏನಾದರೂ ಗೊತ್ತಾಗ್ತದ? ಯಾವ ಊರು ನೋಡಿ ಗೊತ್ತಾಗ್ತದ? ಟ್ರೈ ಮಾಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗುತ್ತೆ ನಿಮಗೆ. ನಮ್ಮ ಎನರ್ಜಿಯೊಂದಿಗೆ ನೀವು ಕನೆಕ್ಟ್ ಆಗಿದ್ದೀರಿ. ಸಂಪೂರ್ಣ ನಿಮಗೆ ಎನರ್ಜಿ ಬರ್ತಾ ಇದೆ. ಸಂಪೂರ್ಣ ನಿಮಗೆ ನಿಮ್ಮ ಎಲ್ಲ ಹಿಂದಿನ ಜನ್ಮಗಳ ನೆನಪುಗಳು ಎಲ್ಲ ನಿಮ್ಮ ಕಣ್ಣು ಮುಂದೆ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇದೆ. ದೀರ್ಘವಾಗಿ ಗಮನಿಸ್ತಾ ಇದೆ.
ಅವನಿಗೆ ಬಂದ್ಬಿಟ್ಟು ಹುಡುಗಿರಂದ್ರೆ ಕ್ರೇಜ್ ಇದೆ ಒಂಥರ. ತುಂಬಾ ನೀಟಾಗಿ ಟ್ರೀಟ್ ಮಾಡಲ್ಲ, ಒಂಥರ ನೋಡೋಕೆ ಕರೆಕ್ಟ್ ಆಗಿಲ್ಲ, ಓಕೆ. ಆ ತರ ಎಲ್ಲ ಬರ್ತಾ ಇದೆ. ಮತ್ತೆ ತುಂಬಾ ಒಂಥರ ಐಫೈ ಲೈಫ್ ಒಂದು. ಏನ್ ಹೆಸರು ಒಂದು? ಹೆಸರು ವಿನೋದ್ ವಿನೋದ್ ಅಂತ ಬರ್ತಾ ಇದೆ ನನ್ಗೆ. ಹೇಗೆ ನೋಡ್ಲಿಕ್ಕೆ ಅನ್ಸಂಗಿದನಾ? ಹಾ ಹೌದೌದು, ತುಂಬಾ ಚೆನ್ನಾಗಿದ್ದಾನೆ. ಯಾವ ಭಾಷೆ ಮಾತಾಡ್ತಾ ಇದ್ದಾನೆ ನೋಡಿ? ಮರಾಠಿ ತರ ಮರಾಠಿ. ಮರಾಠಿ ಮಾತಾಡ್ತಾ ಇದ್ದಾನಾ? ಹ್ಮ್. ಹ್ಮ್. ಈಗ ಮದುವೆ, ಏನ್ ಮದುವೆ ಅದ ನೋಡಿ? ಮದುವೆ ಅದ, ಯಾವಾಗ ಮದುವೆ ಆಯ್ತು ನೋಡಿ ಸ್ವಲ್ಪ. ಮ್ಯಾರೇಜ್ ಆಗಿಲ್ಲ. ಆಗ್ಲೇ ಅಂದ್ರೆ ಇಲ್ಲ. ಹುಡುಗಿ ಬಗ್ಗೆ ಒಂಥರ ಹುಡುಗಿ ಶೋಕಿ ಇರುತ್ತಲ್ಲ, ಆ ತರ ಒಂಥರ ಬಂದ್ಬಿಟ್ಟು. ಓಕೆ. ಬಟ್ ಮದುವೆನೇ ಆಗ್ಲಿಲ್ವಾ? ಸ್ವಲ್ಪ ಮುಂದಕ್ಕೆ ಹೋಗಿ ಎಷ್ಟು ವರ್ಷಕ್ಕೆ ಓಕೆ. ಎಷ್ಟು ವರ್ಷಕ್ಕೆ ಮದುವೆ ಆಯ್ತು ನೋಡಿ? ಗೊತ್ತಾಗುತ್ತೆ ನೋಡಿ. ಮದುವೆ ಆಗಿದೆ, ಹ್ಮ್. ಅಂದ್ರೆ ಮಗುನೂ ಇದೆ ಅವರಿಗೆ. ಹ್ಮ್. ಒಂದು ಗರ್ಲ್ ಒಂದು ಬಾಯ್ ಮಗುನೂ ಇದೆ. ಹ್ಮ್. ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಾ ಇದಾರೆ. ಹ್ಮ್. ಹೇಗೆ ಗಂಡ ಹೆಂಡತಿ ಚೆನ್ನಾಗಿದ್ದಾರಾ? ಹಾ ಹಾ ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಬಂದ್ಬಿಟ್ಟು. ಮದುವೆ ಆದ್ಮೇಲೂ ಏನಾದರೂ ಅವನಿಗೆ ಹೆಣ್ಣಿನ ಒಂದು ಅಫೇರ್ ಇದೆಯಾ ನೋಡಿ, ಎಕ್ಸ್ಟ್ರಾ ಅಫೇರ್? ಓಕೆ. ಇರಬೇಕು ನೋಡಿ, ಕಾಣಿಸ್ತಾ ಇದೆ. ಎಸ್ ಹೌದು ಇದೆ. ಅಫೇರ್ ಇದೆಯಾ? ಹ್ಮ್. ಎಷ್ಟು ಜನರ ಜೊತೆಗೆ ಅಫೇರ್ ಇದೆ ನೋಡಿ? ಮಲ್ಟಿಪಲ್ ಪೀಪಲ್ ಇದ್ದಾರೆ ಬಂದ್ಬಿಟ್ಟು. ಓಕೆ ಓಕೆ ಓಕೆ. ನಂತರ ಅವನ ಇಡೀ ಲೈಫು ಕೊನೆಗೆ ಏನಾಯ್ತು ನೋಡಿ ಸ್ವಲ್ಪ. ಏನೇನೆಲ್ಲ ಘಟನೆಗಳು, ಏನಾದರೂ ಮುಖ್ಯವಾದ ಘಟನೆಗಳು ಏನಾದರೂ ನಡೆದ್ವಾ ಅಂತ ನೋಡಿ, ಅಥವಾ ಏನಾದರೂ ವಿಶೇಷವಾದ ಘಟನೆಗಳು ಏನಾದರೂ ನಡೆದ್ವಾ? ಇನ್ನು ಅವರು ತಪ್ಪನ ಅರಿವಾಗಿ ಅವ್ರಿಗೆ ಪಶ್ಚಾತ್ತಾಪ ಪಡ್ತಾರೆ ಅವರು ಬಂದ್ಬಿಟ್ಟು. ಏನೇನ? ಅಂದ್ರೆ ಅವರು ಅದ್ ಮಾಡಿದೆಲ್ಲ ತಪ್ಪು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅವರಿಗೆ ಬಂದ್ಬಿಟ್ಟು.
ಓಕೆ. ಹ್ಮ್ ಅಂದ್ರೆ ಗಿಲ್ಟ್ ಫೀಲ್ ಆಗಿದೆ ಅವರಿಗೆ, ಅದು ಆ ಥರ ಎಲ್ಲ ಮಾಡಬಾರ್ದಾಯ್ತು. ಯಾವ ವಯಸ್ಸಿಗೆ ಹೆಣ್ಣನ್ನ ಉಂಟಾಗ? ಅಂದ್ರೆ ಸ್ವಲ್ಪ ಏಜ್ ಆಗಿದೆ, ಮೋರ್ ದೆನ್ ಒಂದು 50, 55, 60 ಓಕೆ. ಆ ಥರ ಏಜ್ ಅಲ್ಲಿ ಅವರಿಗೆ ಗಿಲ್ಟ್ ಫೀಲ್ ಆಗಿದೆ ಅವರಿಗೆ, ಅದೆಲ್ಲ ಮಾಡಿದ ತಪ್ಪು ಮಾಡಬಾರ್ದು, ಹೆಣ್ಣನ್ನ ನಾವು ಪೂಜ್ಯ ಇದ್ರಲ್ಲಿ ನೋಡ್ಬೇಕು ಹ್ಮ್. ಅನ್ನೋ ಇದೆಲ್ಲ ಅಂದ್ರೆ ಗಿಲ್ಟ್ ಫೀಲ್ ಆಗಿದೆ ಅವರಿಗೆ ಬಂದ್ಬಿಟ್ಟು. ಓಕೆ. ಹ್ಮ್. ಗಿಲ್ಟ್ ಫೀಲ್ ಆಗಿದೆ. ಹ್ಮ್ ಹೌದು ಅಷ್ಟೇ, ಅವ್ರದ್ದು ಆಯಸ್ಸು ಅಷ್ಟೇನೆ ಬಂದ್ಬಿಟ್ಟು. ಓಕೆ. ಅವರು ಎಷ್ಟು ಅಂದ್ರೆ? ಒಂದು 58, 60 ವಯಸ್ಸು ಅನ್ಸುತ್ತೆ ಅವರಿಗೆ ಬಂದ್ಬಿಟ್ಟು. ಹಾ. ಅವರು ಸತ್ತೋಗ್ಬಿಡ್ತಾರೆ ಅವರು ಬಂದ್ಬಿಟ್ಟು. ಸಾವು ಬಂತು. ಅದು ತುಂಬಾ ಗಿಲ್ಟಲ್ಲೇನೆ ಸತ್ತೋಗ್ಬಿಡ್ತಾರೆ ಅವರು ಬಂದ್ಬಿಟ್ಟು. ಇವಾಗ ನೀನು ಮಾಡಿಬಿಟ್ಟಲ್ವಾ ಅಂತ. ಓಕೆ. ಆ ದೇಹದಿಂದ ಈಗ ಸಾವಿನ ಮೂಮೆಂಟ್ಗೆ ಹೋಗಿ, ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ, ಹೊರಗಡೆ ಬಂದಿದೆ. ಈಗ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ನಿಮ್ಮದೇ ಆದ ಆತ್ಮ, ನಿಮ್ಮದೇ ಜನ್ಮ, ಏನ್ ಅನಿಸ್ತಾ ಇದೆ ನೋಡಿ ಹೇಳಿ. ಆಲ್ರೆಡಿ ದೇಹವನ್ನು ಬಿಟ್ಟಾಗಿದೆ, ದೇಹ ಕಾಣಿಸ್ತಾ ಇದೆ, ಸತ್ತೋಗಿದೆ ದೇಹ, ಏನ್ ಅನಿಸ್ತಾ ಇದೆ? ಇನ್ನು ಅದು ಫುಲ್ ಅದೇ ಅದು ಒಂಥರ ಅಂದ್ರೆ ಹೆಣ್ಣಿನ ಜೊತೆ ಸಂಬಂಧಗಳಿರ್ತಲ್ವಾ, ಅದಕ್ಕೆ ಅದು ತುಂಬಾ ತುಂಬಾ ಅಂದ್ರೆ ತುಂಬಾ ಆ ಯೋಚನೆಯಿಂದನೇ ಅದು ಸತ್ತೋಗ್ಬಿಟ್ಟಿದೆ. ಅದು ಬಂದ್ಬಿಟ್ಟು ಯೋಚನೆ ಮಾಡಿ ಆ ಥರ ಮಾಡಬಾರ್ದಾಯ್ತು ಅಂತ ಹೇಳ್ಬಿಟ್ಟೇನೆ ಅದು ಪಶ್ಚಾತ್ತಾಪ ಪ್ರಾಯಶ್ಚಿತ ಅಂತ ಹೇಳ್ತಾರಲ್ಲ, ಆ ಥರ ಅದು ಬಂದ್ಬಿಟ್ಟು. ಓಕೆ. ಮತ್ತೆ ಮತ್ತೇನು ಅನಿಸ್ತಾ ಇದೆ? ಅಂದ್ರೆ ಮತ್ತೆ ಅದು ಮತ್ತೆ ಜೀವ ಮತ್ತೆ ಪುನರ್ಜನ್ಮ ಬೇಡ ಅನ್ನೋ ತರ ಪ್ರಾಯಶ್ಚಿತ ಕೇಳ್ಕೊಳ್ತಾ ಇದೆ ಬಂದ್ಬಿಟ್ಟು ಆತ್ಮ ಅದು. ಓಕೆ. ಏನಂತ ಕೇಳ್ಕೊಳ್ತಾ ಇದೆ? ಹ್ಮ್ ಅಂದ್ರೆ ಈ ತರ ಎಲ್ಲ ಮಾಡಿದೀನಿ, ತಪ್ಪು ಮಾಡಿದೀನಿ ನಾನು ಅಂತ ಹೇಳ್ಬಿಟ್ಟು, ಅಂದ್ರೆ ಹೆಣ್ಣಿನ ಜೊತೆ ಎಲ್ಲ ಈ ತರ ರಿಲೇಶನ್ಶಿಪ್ ಆ ತರ ಎಲ್ಲ ಇದ್ ಮಾಡಿ ಮತ್ತೆ ತುಂಬಾ ಒಂಥರ ಆ, ಅಂದ್ರೆ ಅದು ಏಜ್ ಇದ್ದಾಗಿಂದನೂ ಆ ಅಂದ್ರೆ ಆ ವಯಸ್ಸು ಅವ್ರು ಸತ್ತೋಗೋ ಸ್ವಲ್ಪ ವರ್ಷ ಅನ್ನೋದ್ರವರ್ಗುನು ಕೂಡ ಅವ್ರು ಏನೇನ್ ತಪ್ಪು ಮಾಡಿದಾರೆ ಅದಕ್ಕೆ ಪ್ರಾಯಶ್ಚಿತ ಆಗಿ ಮತ್ತೆ ಭೂಮಿ ಮೇಲೆ ಬೇಡ ಈ ಮನುಷ್ಯ ಜೀವ ಅನ್ನೋ ತರ ಫೀಲ್ ಮಾಡ್ಕೊಂಡ್ಬಿಟ್ಟಿದೆ ಆ ಸೋಲ್ ಬಂದ್ಬಿಟ್ಟು. ಹ್ಮ್. ಓಕೆ. ಓಕೆ. ಈಗ ಆ ದೇಹ ಸುಡ್ತಾ ಇದೆ ಅಲ್ವಾ, ಆ ಎಸ್. ದೇಹ ಆ ಎಲ್ಲ ತನ್ನ ನೋವನ್ನ, ಎಮೋಷನ್ಸ್ ಅನ್ನ, ಮತ್ತೆ ಏನು ಅಸಮಾಧಾನ, ತೃಪ್ತಿ ಇದೆ, ತಾನೇನು ಮಿಸ್ಟೇಕ್ ಮಾಡಿದೆ ಅಂತ ಏನೆಲ್ಲ ತನ್ನಲ್ಲಿ ಆ ಗಿಲ್ಟ್ ಇದೆ, ಆ ಎಲ್ಲವನ್ನು ಆ ಬೆಂಕಿಯಲ್ಲಿ ಸುಡ್ತಾ ಇದ್ದಾರಲ್ವಾ ಚಿತೆಯಲ್ಲಿ, ಸೊ ಅದಕ್ಕೆ ಹ್ಮ್ ರಿಲೀಫ್ ಮಾಡ್ಬಿಡಿ. ಆ ಲೈಫಲ್ಲಿ ಬಂದಿದ್ದು ಆ ಲೈಫಿಗೆ ಪ್ರತಿಯೊಂದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಆದ್ರೆ ಓಕೆ. ಅವೆಲ್ಲ ಎಮೋಷನ್ಸ್ ಮತ್ತೆ ಅದೆಲ್ಲ ಏನಿದೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಹೇಗೆ ನಾವು ದೇಹ ಕ್ಯಾರಿ ಫಾರ್ವರ್ಡ್ ಮಾಡ್ತೀವೋ ಇಲ್ಲ, ಅದನ್ನ ಅಲ್ಲೇ ಬಿಟ್ಟು ಬರ್ತೀವಿ. ಹಾಗೆ ಈ ಒಂದು ಓಕೆ. ಎಮೋಷನ್ಸ್ಗಳೇನಿದೆ ಅದನ್ನು ಕೂಡ ಅಲ್ಲೇ ಬಿಟ್ಟು ಬರ್ಬೇಕು. ಓಕೆ. ಸೊ ಆ ಬೆಂಕಿಗೆ ಅದೆಲ್ಲವನ್ನ ರಿಲೀಸ್ ಮಾಡಿ, ನೀವು ಅನ್ಕೊಂಡ್ರೆ ಸಾಕು ಅದೆಲ್ಲ ರಿಲೀಸ್ ಆಗ್ತಾ ಇದೆ, ಹೋಗ್ತಾ ಇದೆ. ಆಯ್ತಾ? ನೀವು ಜಸ್ಟ್ ಅಪ್ರೂವ್ ಮಾಡಿದ್ರೆ ಸಾಕು, ಅದೆಲ್ಲ ಆ ಬೆಂಕಿಗೆ ರಿಲೀಸ್ ಆಗ್ತದೆ. ಓಕೆ. ಈಗ ಓಕೆ. ಇಲ್ಲ, ಬೆಂಕಿಗೆ ರಿಲೀಸ್ ಆಗ್ತಾ ಇದೆ. ಆ ಮನಸ್ಸಿನಲ್ಲಿ ಅಗೌರವ ತೋರಿಸಿದ್ದು, ಹೆಣ್ಮಕ್ಳನ್ನ ತುಂಬಾ ಚೀಪ್ ಆಗಿ ನೋಡಿದ್ದು, ಬಳಸ್ಕೊಂಡು ಹೌದು ಅದು ತುಂಬಾ ಆ ಸೋಲ್ ಬಂದ್ಬಿಟ್ಟು ಏನು ಅದು ಆ ತುಂಬಾ ಗಿಲ್ಟ್ ಫೀಲ್ ಆಗ್ಬಿಟ್ಟಿದೆ. ಪ್ರಾಯಶ್ಚಿತ ಅಂದ್ರೆ ಇವಾಗ ಮಾಡಿದೀನಿ ಅಂತ ಅರ್ಥ ಮಾಡ್ಕೊಂಡಿದೆ ಅಲ್ವಾ, ಅದೇ ಅವ್ರಿಗೆ ಪ್ರಾಯಶ್ಚಿತ ಅನ್ನೋ ತರ ಅಷ್ಟು ಹಾಗಾಗಿ ತನ್ನ ಗಿಲ್ಟ್ ಫೀಲ್ ಆಗಿದೆ ಅವರಿಗೆ ಬಂದ್ಬಿಟ್ಟು. ಅರಿವಾಗಿದೆ, ಹಾಗಾಗಿ ಅದನ್ನ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಪೂರ್ತಿ ಅದಕ್ಕೆ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಯಾವುದು ಬೇಡ, ಸಂಪೂರ್ಣವಾಗಿ ರಿಲೀಸ್ ಮಾಡಿ.
ಸಂಪೂರ್ಣವಾಗಿ ರಿಲೀಸ್ ಮಾಡ್ತಾ ಇದ್ದೀರಿ. ರಿಲೀಸ್ ಆಗ್ತಾ ಸಂಪೂರ್ಣ ಮನಸ್ಸು ನಿರಾಗ್ತಾ ಇದೆ. ಮನಸ್ಸು ದೂರ ಆಗ್ತಾ ಇದೆ. ಆತ್ಮ ತೃಪ್ತಿ ನೆಮ್ಮದಿಯಿಂದ ನನ್ನ ಸುತ್ತಲೂ ಕೆಲವು ದೈವಶಕ್ತಿಗಳು ಡಿವೈನ್ ಎನರ್ಜಿಗಳು ನಿಂತಿದ್ದಾರೆ, ಅನುಗ್ರಹ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಕಾಣಿಸ್ತಾ ಇದೆ? ಎಸ್, ಆಂಜನೇಯ ನಂಗೆ ಬ್ಲೆಸ್ ಮಾಡ್ತಾ ಇದಾರೆ ಬಂದ್ಬಿಟ್ಟು. ಮತ್ತೆ ಆಂಜನೇಯ ಇದ್ದಾರೆ, ಶ್ರೀರಾಮ ಇದ್ದಾರೆ, ಮತ್ತೆ ಮತ್ತೆ ಆ ಅಗ್ನಿ ಇದೆಯಲ್ಲ ತುಂಬಾ ಬ್ರೈಟ್ ಆಗಿ ಉರಿತಾ ಇದೆ ಬಂದ್ಬಿಟ್ಟು. ಮತ್ತೆ ಆ, ನಂಗೆ ಆಂಜನೇಯ ಮತ್ತೆ ಶ್ರೀರಾಮ ಅಷ್ಟೇ ಕಾಣಿಸ್ತಾ ಇದೆ. ನಾನೆಲ್ಲಾದ್ರೂ ಕಾಣಿಸ್ತೀರಾ ನೋಡಿ? ಎಸ್, ನಿಮ್ ಫೇಸ್ ಬರ್ತಾ ಇದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ನಂಗೆ ನಿಮ್ ಫೇಸ್ ನೆನಪಿದೆ. ನಾನು ನಿಮ್ಮನ್ನ ಹೆಂಗ್ ನೋಡಿದೀನಿ, ನಿಮ್ಮನ್ನ ಅದೇ ತರ ಫೇಸ್ ಕಾಣಿಸ್ತಾ ಇದೆ ನನ್ಗೆ. ವೆರಿ ನೀವು ಗುಡ್. ಬ್ಲೂ ಕಲರ್ ಹಾಕಿದೀರಾ ಬಟ್ಟೆ, ಅದು ಅದು ಗೊತ್ತಾಗ್ತಾ ಇದೆ ನನ್ಗೆ. ವೆರಿ ಗುಡ್. ಅವರಿಗೆಲ್ಲ ಒಂದು ಗ್ರಾಟಿಟ್ಯೂಡ್ ಹೇಳಿ. ಹಾಗೆ ಅಂದ್ರೆ ಒಂದು ಗೋಲ್ಡನ್ ಕಲರ್ ಲೈಟ್ಸ್ ಎಲ್ಲ ಬರ್ತಾ ಇದೆ. ನೀವಿದ್ದೀರಾ, ಆಮೇಲಿಂದ ಆಂಜನೇಯ ಇದಾರೆ, ಶಿವಲಿಂಗ ಕಾಣಿಸ್ತಾ ಇದೆ ನಂಗೆ, ಶ್ರೀರಾಮ ಕಾಣಿಸ್ತಾ ಇದಾರೆ. ಅವರಿಗೆಲ್ಲ ಒಳ್ಳೆ ನಮಸ್ಕಾರ ಮಾಡಿ ನೋಡಿ, ಒಳ್ಳೆ ದರ್ಶನ ಮಾಡ್ತಾ ಓಕೆ. ನೋಡಿ. ಹಾಗೆ ಹಾಗೆ ಉನ್ನತ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಮೇಲೆ ಯಾವ ಲೋಕಕ್ಕೆ ಹೋದ್ರಿ ನೋಡಿ? ಹೇಗಿದೆ ಅಲ್ಲಿ? ದೀರ್ಘವಾಗಿ ಗಮನಿಸಿ. ನನ್ಗೆ ನವಿಲ್ಗರಿ ಮತ್ತೆ ಕೊಳಲಿದೆ, ಅದಷ್ಟೇ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಅದು, ಆದ್ರೆ ನವಿಲ್ಗರಿ ಮತ್ತೆ ಕೊಡಲು ಅಷ್ಟೇ ಕಾಣಿಸ್ತಾ ಇದೆ ನಂಗೆ. ನೀವು ತುಂಬಾ ಬರೀ ಗೋಲ್ಡನ್ ಗೋಲ್ಡನ್ ಲೈಟ್ಸ್ ಮಾತ್ರ ಇದೆ. ಅದರಲ್ಲಿ ನವಿಲ್ಗರಿ ಮತ್ತೆ ಕೊಳಲು ಕಾಣಿಸ್ತಾ ಇದೆ. ಅದು ಮೂವ್ ಆಗ್ತಾ ಇದೆ, ನವಿಲ್ಗರಿ ಮತ್ತೆ ಕೊಳಲು ಬಂದ್ಬಿಟ್ಟು. ವೆರಿ ಗುಡ್. ನಂತರ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರೆ ನೋಡಿ? ಭೂಮಿ ಮೇಲೆ ನಂತರ ಎಲ್ಲಿ ಜನ್ಮ ತಗೊಂಡ್ರೆ ನೋಡಿ? ಪ್ರೆಸೆಂಟ್ ಇವಾಗ ಏನಿದ್ದೀನಿ ಅದೇ ನಾನು. ಅದೇ ಜನ್ಮನಾ? ಅದು ವೆರಿ. ಎಸ್. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ ನೋಡಿ ಗೊತ್ತಾಗುತ್ತೆ. ನಾನು ಏನು, ನಾನು ತುಂಬಾ ತುಂಬಾ ನನಗೆ ಪ್ರೀತಿ ಸಿಕ್ಕಿಲ್ಲ ಅದಕ್ಕೆ. ಹ್ಮ್ ಆಮೇಲಿಂದ ಏನು ಸಾಧನೆ ಮಾಡಕ್ ಆಗಿಲ್ಲ ನನ್ ಸೋಲ್ಗೆ. ಹ್ಮ್ ಮೇನ್ ಬಂದ್ಬಿಟ್ಟು ತುಂಬಾ ಪ್ರೀತಿ, ಅದಕ್ಕೆ ಪ್ರೀತಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅದಕ್ಕೆ ಬಂದ್ಬಿಟ್ಟು. ಹ್ಮ್ ಆ ಪ್ರೀತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ಬಟ್ ಆ ಪ್ರೀತಿ ಸಿಕ್ಕಿಲ್ಲ. ಅದಕ್ಕೆ ಅದಿಷ್ಟೊಂದು ಸ್ಟ್ರಗಲ್ ಆಗ್ತಾ ಇದೆ. ಓಕೆ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಆ ಪ್ರೀತಿ ಸಿಗ್ತಾ ಇದ್ವ ನೋಡಿ. ಹಿಂದಿನ ನಿಮ್ಮ ಜನ್ಮದವರು ಯಾರೆಲ್ಲ ಈ ಜನ್ಮಕ್ಕೆ ಬಂದಿದ್ದಾರೆ ನೋಡಿ ಸ್ವಲ್ಪ. ಹತ್ತು ಬಿಡಿ. ಅದೆಲ್ಲ ಏನೆಲ್ಲ ಅಸಮಾಧಾನ ಅತೃಪ್ತಿ ಆತ್ಮದಲ್ಲಿ ಕೂತಿದೆ ಅದನ್ನೆಲ್ಲ ಹತ್ತು ಹೊರಗೆ ಹಾಕ್ಬೇಕು. ಜೋರ್ ಬಿಡಿ. ಎಲ್ಲ ಹೋಗ್ಬೇಕು ಅಂದ್ರೆ ಹತ್ತು ಬಿಡ್ಬೇಕು. ಜೋರ್ ಹತ್ತು ಎಲ್ಲ ಖಾಲಿ. ಆ ಸೋಲ್ ಹೇಗೆ ಇದ್ದೆ ಜನ್ಮದಲ್ಲಿ ಇದ್ ಮಾಡಿದ್ದೆ ಅದೇ ತರನು ಇವಾಗನು ಸೇಮ್ ಸಿಚುಯೇಷನ್. ಹೌದು.
ಹಿಂದಿನ ಜನ್ಮದವರು ಯಾರೆಲ್ಲ ಈ ಜನ್ಮಕ್ಕೆ ಬಂದಿದ್ದಾರೆ ನೋಡಿ. ನನ್ನ ತಮ್ಮ ಬಂದಿದ್ದಾರೆ. ಯಾರೋ ತಮ್ಮ ಬಂದಿದ್ದಾರಾ? ಹಾ, ತಮ್ಮ ಇದ್ದಾರೆ, ತಂಗಿ ಇದ್ದಾರೆ. ಇದ್ರ ಹಿಂದಿನ ಜನ್ಮದಲ್ಲಿ ಅವರು ಎಸ್. ಹಿಂದಿನ ಜನ್ಮದಲ್ಲಿ ನಿಮ್ಮ ತಮ್ಮ ನಿಮ್ಗೆ ಏನಾಗಿದ್ರು? ಅಲ್ಲೂ ನನಗೆ ಲೈಕ್ ಸೇಮ್ ನನ್ನ ಅಣ್ಣನೂ ತಮ್ಮನೂ ಆಗಿದ್ದಾರೆ, ಮತ್ತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ನನಗೆ. ಹ್ಮ್. ಮತ್ತೆ ಆ, ತಂಗಿ ಇದ್ದಾರೆ, ತಂಗಿನೂ ಅಷ್ಟೇನೆ, ಅಂದ್ರೆ ಕ್ಲೋಸ್ ರಿಲೇಟಿವ್ ಅಲ್ಲಿ ಬಂದ್ಬಿಟ್ಟು ಈಗ ನಿಮ್ಗೆ ಅವ್ರ ಬಂದಿದ್ದಾರಲ್ವಾ, ಹಿಂದಿನ ಜನ್ಮದಲ್ಲಿ ಅವ್ರು ಏನಾಗಿದ್ರು ನಿಮ್ಗೆ? ಯಾರು. ಇವಾಗ ನಿಮ್ಗೆ ಹಸ್ಬೆಂಡ್ ಇದಾರಲ್ವಾ, ಲೈಫ್ ಪಾರ್ಟ್ನರ್, ಓಕೆ. ಓಕೆ. ನಿಮಗೆ ಏನಾಗಿದ್ರು? ಯಾಕೆ ಅವ್ರು ನಿಮ್ಗೆ ಹಸ್ಬೆಂಡ್ ಆಗಿದ್ದಾರೆ ನಿಮ್ಗೆ? ಇಲ್ಲ ಇಲ್ಲ, ಅವರು ನಾನು ಹುಡುಗ ಆಗಿದ್ದೆ ಅಲ್ಲ, ಅವಾಗ ಅವರು ನಂಗೆ ವೈಫ್ ಆಗಿದ್ರ ಅಂತ. ವೈಫ್ ವೈಫ್ ಆಗಿದ್ದ ಬಂದ್ಬಿಟ್ಟು ನೀವು ಸ್ವಲ್ಪ ರಾಜ. ಅರ್ಜೆಂಟ್ ಮಾಡಿ, ನಾನು ಅರ್ಜೆಂಟ್ ಬೇಡ. ನನ್ನ ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಲ್ಪನೆಗಳು ಬೇಡ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ದೀರ್ಘವಾಗಿ ಗಮನಿಸಿ. ನಮ್ಮ ಎನರ್ಜಿ ಪಾಸ್ ಆಗ್ತಾ ಇದೆ, ಎನರ್ಜಿ ಬರ್ತಾ ಇದೆ ನಿಮಗೆ, ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತಾ ಇದೆ. ದೀರ್ಘವಾಗಿ ಗಮನಿಸಿ. ಏನಾಗಿದ್ರು ನಿಮಗೆ ಹಿಂದಿನ ಜನ್ಮದಲ್ಲಿ? ಇಲ್ಲ ಇಲ್ಲ. ಇಲ್ಲ, ನಾನು ಅವರು ವಿಷಯ ಆಗಿರೋದು, ನಾನೇನು ಅವರಿಗೆ ಮೋಸ ಅದೆಲ್ಲ ಮಾಡಿದ್ದೀನಿ. ಸೊ ಅವೆಲ್ಲ ಅವ್ರು ಹಾ, ಅದು ನನಗೆ ಇವಾಗ ಈ ಜನ್ಮದಲ್ಲಿ ಬಂದಿದೆ ಬಂದ್ಬಿಟ್ಟು. ನಾನು ಅದೇ ತರ ಬಿಹೇವ್ ಮಾಡಿದ್ದೀನಿ ಆ ಜನ್ಮದಲ್ಲಿ. ನಾನು ಮಲ್ಟಿಪಲ್ ಜೊತೆ ಇದ್ದಿದ್ದು ಆ ಅನುಭವಿಸಿದಾರಲ್ವಾ? ತರ. ಹಾ, ಸೊ ಸೇಮ್ ನಾನು ಅವಾಗ ಹೇಗೆ ಬಿಹೇವ್ ಮಾಡಿದ್ದೆ, ಸೊ ಅದೇನೆ ನನ್ಗೆ ಇವಾಗ ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹ್ಮ್. ವೆರಿ ಗುಡ್. ಈಗ ನಿಮ್ಮ ಹಸ್ಬೆಂಡ್ ಆತ್ಮ ಇದೆಯಲ್ವಾ, ಸೊ ಹ್ಮ್. ಆತ್ಮವನ್ನ ಕರಿ, ಆತ್ಮವನ್ನ ಕರೀರಿ. ಹಿಂದಿನ ಜನ್ಮದಲ್ಲಿ ನಿಮ್ಮ ಹೆಂಡತಿ ಆಗಿದ್ರಲ್ವಾ, ಆ ಆತ್ಮವನ್ನ ಕರೀರಿ. ಓಕೆ. ಆ, ಹೇಳಿ. ಆವಾಗ ಆ ಆತ್ಮ ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತದೆ ನೋಡಿ. ಓಕೆ. ಅದಕ್ಕೆ ನೀವು ಕ್ಷಮಾಪಣೆ ಕೇಳಿ, ಸಾರಿ ಕೇಳ್ಕೊಳ್ಳಿ. ಓಕೆ. ಹೌದು, ಓಕೆ. ನಾನು ತುಂಬಾ ದ್ರೋಹ ಮಾಡಿದ್ದೀನಿ, ಖಂಡಿತ ನನಗೆ ಅದರ ಬಗ್ಗೆ ಪಶ್ಚಾತ್ತಾಪ ಇದೆ, ದಯಮಾಡಿ ನನ್ನ ಕ್ಷಮಿಸಿ, ಒಂದು ಅವಕಾಶ ಮಾಡಿ ನನ್ನ ಕ್ಷಮಿಸಿಬಿಡು ಅಂತ ಹೇಳಿ ತುಂಬ ಹೃದಯದಿಂದ ಕ್ಷಮಾಪಣೆ ಕೇಳಿ, ಹೃದಯಪೂರ್ವಕವಾಗಿ ಕ್ಷಮಾಪಣೆ ಕೇಳ್ತೀವಿ. ಏನಾದರೂ ನಿಮಗೆ ಎಮೋಷ್ನಲಿ ದುಃಖ ಇದ್ರೆ ಅದ್ರ ಜೊತೆಗೆ ಬೇಕಾದ್ರೆ ನೀವು ಶೇರ್ ಮಾಡ್ಕೊಳ್ಳಿ. ತುಂಬ ಓಕೆ. ತುಂಬ ಕಷ್ಟ ಆಗ್ತಾ ಇದೆ ನನಗೆ, ಸೊ ಹಾಗಾಗಿ ನಾನು ಮಾಡಿದ್ದು ತಪ್ಪಾಗಿದೆ, ದಯಮಾಡಿ ನನ್ನ ಕ್ಷಮಿಸಿ ಅಂತ ಹೇಳಿ ಹೇಳ್ಕೊಳ್ಳಿ. ಕ್ಷಮಾಪಣೆ ಕೇಳಿ. ಏನು ಹೇಳ್ತಾ ಇದೆ ಆತ್ಮ? ಹೇಳುತ್ತೆ ನೋಡಿ, ಆನ್ಸರ್ ಮಾಡುತ್ತೆ. ಇನ್ನು ಹ್ಮ್. ಅದಷ್ಟು ಹ್ಯಾಪಿ ಇಲ್ಲ ಬಂದ್ಬಿಟ್ಟು. ಯಾಕೆ? ಹ್ಮ್. ಹ್ಮ್. ಹೇಳಿ, ನಿಮಗೆ ಏನು ಖುಷಿ ಸಂತೋಷ ಬೇಕು ಅದನ್ನ ನಾನು ಕೊಡ್ತೇನೆ, ಆಯ್ತಾ? ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೇನೆ, ತುಂಬಾ ಹ್ಯಾಪಿಯಾಗಿ ನೋಡ್ಕೊಳ್ತೇನೆ, ಆಯ್ತಾ? ನಿಮ್ಮ ಜನ್ಮ ಸಾರ್ಥಕ ಆಗೋ ಹಾಗೆ ನಾನು ಮಾಡ್ತೇನೆ. ಸೊ ಪ್ಲೀಸ್ ನನ್ನ ಒಂದು ಸಾರಿ ಕ್ಷಮಿಸಿ, ಮುಂದೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರ್ತದೆ ಅಂತ ಕನ್ವಿನ್ಸ್ ಮಾಡಿ. ಓಕೆ. ಅದು ತುಂಬಾ ಮನ್ಸು ನೋಸ್ಕೊಂಡ್ಬಿಟ್ಟಿದೆ ಬಂದ್ಬಿಟ್ಟು. ಕ್ಷಮಾ ತುಂಬಾ ಅಂದ್ರೆ ಕ್ಷಮಾಪಣೆ ಕೇಳಿ,
ಅದ್ರ ಮುಂದೆ ಓಕೆ. ಏನು ಅದರ ಪೇನ್ ಅರ್ಥ ಆಗಿದೆ ನಿಮಗೆ ಅನ್ನೋ ಹಾಗೆ ನೀವು ಅದಕ್ಕೆ ಕನ್ವಿನ್ಸ್ ಮಾಡಬೇಕು. ತುಂಬಾ ನೋವಾಗಿದೆ ಅಲ್ವಾ? ಒಂದೇ ಸರಿ ಹೇಗೆ ಕ್ಷಮಿಸ್ತದೆ ಅದು? ಅದಕ್ಕೋಸ್ಕರ ಜನ್ಮನೇ ತಗೊಂಡು ಬಂದಿರ್ತದಲ್ವಾ? ಅದೇ ಕಾರಣಕ್ಕೆ ಜನ್ಮ ತಗೊಂಡು ಬಂದಿರ್ತದೆ ಅದು. ಬಿಡಬಾರ್ದು ನೀವು. ಅದು ಕ್ಷಮಿಸಿದ್ದೀನಿ ಅಂತ ಅದು ಖುಷಿ ಪಡುವವರೆಗೂ ನೀವು ಟ್ರೈ ಮಾಡ್ತಾ ಇರಿ. ಏನಾಗ್ತಾ ಇದೆ? ಅದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದು ಬಂದ್ಬಿಟ್ಟು. ತಗೊಳ್ಳಿ ತಗೊಳ್ಳಿ. ಅದು ತುಂಬಾ ಯೋಚನೆ ಮಾಡ್ತಾ ಇದೆ ಸೋಲ್ ಬಂದ್ಬಿಟ್ಟು. ನೀವು ಈಗ ಶ್ರೀರಾಮಚಂದ್ರರನ್ನ ಆವಾಹನೆ ಮಾಡಿ. ಓಕೆ, ಶ್ರೀರಾಮಚಂದ್ರರನ್ನ ಆವಾಹನೆ ಮಾಡಿ, ಹನುಮಂತ ದೇವರನ್ನ ಆವಾಹನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳನ್ನ ಆವಾಹನೆ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಆವಾಹನೆ ಆವಾಹನೆ ಅವರೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಆತ್ಮವನ್ನು ನೀವು ಕನ್ವಿನ್ಸ್ ಮಾಡಿ, ಅದಕ್ಕೆ ಬುದ್ಧಿ ಹೇಳಿ, ತಿಳಿ ಹೇಳಿ, ಅದು ನನ್ನನ್ನು ಕ್ಷಮಿಸಲೇಬೇಕು, ಕ್ಷಮಿಸುವ ಹಾಗೆ ನೀವು ಮಾಡಿ ಅಂತ ಹೇಳಿ. ಅದರ ಅದು ಕೂಡ ಅದು ಮಿಸ್ಟೇಕ್ ಮಾಡಬಾರ್ದಲ್ಲ. ಸೊ ಹಾಗಾಗಿ ಅದಕ್ಕೆ ಕನ್ವಿನ್ಸ್ ಮಾಡಲಿ. ನಾವು ಇಬ್ಬರು ಸೇರಿ ಒಳ್ಳೆಯ ಆತ್ಮೋದ್ಧಾರದ ಸಾಧನೆ ಮಾಡ್ಬೋದು. ಮೋಕ್ಷ ಮಾರ್ಗದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಒಳ್ಳೆಯ ಉನ್ನತವಾದ ಉತ್ತಮವಾದ ದಾಂಪತ್ಯ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಅವರು ಕನ್ವಿನ್ಸ್ ಮಾಡ್ತಾರೆ. ಅಂದ್ರೆ ಸೋಲ್ ಏನ್ ಹೇಳ್ತಾ ಇದೆ ಅಂದ್ರೆ ಮತ್ತೆ ಯಾವ ಜನ್ಮದಲ್ಲೂ ನೀನು ಮತ್ತೆ ಆ ಥರ ತಪ್ಪು ಮಾಡಬಾರ್ದು, ಹೇಳಿ, ಹಂಗಿದ್ರೆ ಮಾತ್ರ ನಾನು ನಿನ್ನ ಕ್ಷಮಿಸ್ತೀನಿ. ಮುಂದೆ ಇದೇ ಲಾಸ್ಟ್, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಮತ್ತೆ ಹ್ಮ್. ನಾನು ಇದೇ ಜನ್ಮವನ್ನೇ ನಾನು ಕೊನೆ ಮಾಡ್ಕೊಳ್ತೇನೆ. ನಾನು ಮೋಕ್ಷ ಸಾಧನೆ ಮಾಡ್ತೇನೆ, ನಾನು ಆತ್ಮ ಉನ್ನತಿಯನ್ನು ಪಡ್ಕೊಳ್ತೇನೆ, ಧ್ಯಾನ ಮಾಡ್ತೇನೆ, ಉನ್ನತವಾದ ಸ್ಥಿತಿಯನ್ನು ತಲುಪ್ತೇನೆ, ಧ್ಯಾನ ಧ್ಯಾನ ಮಾಡ್ತೇನೆ, ಧ್ಯಾನ ಪ್ರಚಾರ ಮಾಡ್ತೇನೆ, ಲೋಕ ಕಲ್ಯಾಣದ ಕೆಲಸ ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ತಿಳಿ ಹೇಳಿ. ನನಗೆಲ್ಲ ಗುರುಗಳು ಸಿಕ್ಕಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಖಂಡಿತ ನಾನು ಉನ್ನತವಾದ ಆತ್ಮವಾಗ್ತೇನೆ ಅಂತ ಹೇಳಿ ಹೇಳಿ. ನನ್ನ ಹೆಸರು ಹೇಳಿ. ಓಕೆ. ಮತ್ತೆ ಪ್ರಾಮಿಸ್ ಕೊಡ್ಬೇಕು ನಾನು ಅವರಿಗೆ. ಆ ಥರ ಪ್ರಾಮಿಸ್ ಕೊಟ್ರೆ ಅವರು ನನ್ನ ಕ್ಷಮಿಸ್ತಾರೆ. ಸೊ ಅದಕ್ಕೆ ನಾನು ಪ್ರಾಮಿಸ್ ಮಾಡಿದ್ದೀನಿ. ಆ ಥರ ಎಲ್ಲ ಏನು ಯಾವ್ದಿದೆ ಇದೇ ಜನ್ಮದಲ್ಲೇ ಲಾಸ್ಟ್, ಈ ಜನ್ಮನೇ ನಂಗೆ ಲಾಸ್ಟ್ ಬೇಕು. ನಾನು ಅದೇ ಭಕ್ತಿ ಮಾರ್ಗ ಧ್ಯಾನ ಮಾರ್ಗದಲ್ಲಿ ಹೋಗ್ತೀನಿ, ಸ್ಪಿರಿಚುವಲ್ ರಿಲೇಟೆಡ್ ಆಗಿ ಹೋಗ್ತೀನಿ ಅಂತ ರಿಕ್ವೆಸ್ಟ್ ನಾನು ಅವರಿಗೆ ಪ್ರಮಾಣ ಮಾಡಿದೆ. ಪ್ರಮಾಣ ಮಾಡಿದ್ಮೇಲೆ ಅವ್ರು ಓಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನು ಮುಂದೆ ನನ್ನ ಜೊತೆಗೆ ಹ್ಯಾಪಿ ನಮಸ್ತೆ. ಹಾ, ಖುಷಿ ಇನ್ ಮುಂದೆ ಹಾ ಹ್ಯಾಪಿಯಾಗಿ ಅವರು. ಅಂದ್ರೆ ಅವರಿಗೆ ಇರಕ್ ಇಷ್ಟ ಆಗ್ತಾ ಇಲ್ಲ, ನನಗೆ ಕ್ಷಮಿಸ್ತಾ ಇದ್ದಾರೆ ಬಂದ್ಬಿಟ್ಟು. ಅವ್ರಿಗೆ ಹೇಳಿ, ಇಲ್ಲ ಹ್ಮ್. ನಾವಿಬ್ರು ಸ್ಪಿರಿಚುವಲ್ ಆಗಿ ಮುಂದುವರಿಯೋಣ, ನಮ್ಮಿಬ್ರು ಲೈಫ್ ಓಕೆ. ಮತ್ತೆ ಜೀವನ ನಡೆಸೋಣ, ಮತ್ತೆ ಇಬ್ರು ಆತ್ಮ ಉದ್ಧಾರ ಮಾಡ್ಕೊಳ್ಳೋಣ. ನಮಗೊಂದು ಓಕೆ. ಸ್ಪಿರಿಚುವಲ್ ವೇ ಸಿಕ್ಕಿದೆ, ಮಾರ್ಗ ಸಿಕ್ಕಿದೆ. ಓಕೆ. ನೀನು ನಿನ್ನ ಲೈಫ್ ವೇಸ್ಟ್ ಮಾಡ್ಕೊಳ್ಬಾರ್ದು, ನಂದು ಲೈಫ್ ವೇಸ್ಟ್ ಅನ್ಸ್ಬಾರ್ದು, ವ್ಯರ್ಥ ಅನಿಸ್ಬಾರ್ದು. ಸೊ ಕರೆಕ್ಟ್. ಇಬ್ರು ಸೇರಿ ಒಟ್ಟಿಗೆ ಬದುಕೋಣ.
ಸೊ ನೀನು ಬಂದು ನನ್ನ ಜೊತೆಗೆ ಇಬ್ಬರು ಸೇರಿ ಜೀವನ ಮಾಡೋಣ ಅಂತ ಹೇಳಿ ಕನ್ವಿನ್ಸ್ ಮಾಡು. ಓಕೆ. ಹ್ಮ್. ನನ್ನ ಹೆಸರು ಹೇಳಿ. ಓಕೆ, ನಾನು ಹೌದು ನಿಮ್ಗೆ ಹೇಳ್ತೇನೆ, ನೆಕ್ಸ್ಟ್ ಹೇಳ್ತೀನಿ. ಹ್ಮ್. ಓಕೆ ಅಂತ ಇದ್ದಾರೆ. ಓಕೆ ಹೇಳ್ತಾ ಇದ್ದಾರಾ? ಹಾ. ಇವತ್ತೇ ಬರಬೇಕು ನನ್ನ ಜೊತೆಗೆ. ಓಕೆ. ಅದೇ ಏನು ಸಿಚುವೇಶನ್ ಇದೆ, ಏನು ಪರಿಸ್ಥಿತಿ ಇದೆ ಗೊತ್ತಿಲ್ಲ. ಸೊ ಇವತ್ತೇ ನಿನ್ನ ತಪ್ಪಿನ ಅರಿವಾಗಿ ಇವತ್ತಿನಿಂದಲೇ ನೀನು ನನ್ನ ಜೊತೆಗೆ ಬದುಕುವುದನ್ನು ಅಭ್ಯಾಸ ಮಾಡಿ. ಇನ್ನು ಮುಂದೆ ಯಾವತ್ತೂ ಈ ಲೈಫ್ ಇರುವವರೆಗೆ ಬಿಟ್ಟು ಹೋಗಬಾರ್ದು. ಮತ್ತೆ ನೀನು ಕೂಡ ಆ ರೀತಿ ನಾನು ಮಾಡಿದ ಮಿಸ್ಟೇಕ್ ನೀನು ಮಾಡಬಾರ್ದು ಅಲ್ವಾ? ನೀವು ಬೇರೆ ಬೇರೆ ಹೆಣ್ಣಿನ ಹಿಂದೆ ಹೋಗಿದ್ರಲ್ವಾ? ಅದೇ ಥರ ನೀನು ಅದನ್ನು ಕಂಟಿನ್ಯೂ ಮಾಡ್ತಾ ಇದೆಯಲ್ವಾ? ಅದು ನಿನಗೂ ತಪ್ಪಾಗ್ತದಲ್ಲ? ನಿನ್ನ ಹೌದೌದು. ಸೇಮ್ ಹಾಳಾಗ್ತಾ ಹೋಗ್ತದೆ. ಅದಕ್ಕೆ ನೀನು ಹಾಗೆ ಮಾಡಬೇಡ. ನೀನು ಕೂಡ ನನ್ನ ಜೊತೆಗೆ ಹೀಗೆ ಸ್ಪಿರಿಚುವಲ್ ಲೈಫಲ್ಲಿ ಮತ್ತೆ ತುಂಬ ಚೆನ್ನಾಗಿ ನಾವು ದಾಂಪತ್ಯ ಜೀವನ, ಮಕ್ಕಳು ಮರಿ ಎಲ್ಲ ಮಾಡಿಕೊಂಡು ಚೆನ್ನಾಗಿರೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಹೇಳಿ. ಓಕೆ. ಬರ್ತದೆ. ನನ್ನ ಹೆಸರು ಹೇಳಿ. ಹಾ, ಹೇಳ್ತಾ ಇದ್ದೀನಿ. ಓಕೆ, ಅವ್ರು ನನಗೆ ಕ್ಷಮಿಸಿದ್ದಾರೆ, ನನ್ನ ಜೊತೆ ಇರೋದಕ್ಕೆ ಒಪ್ಕೊಳ್ತಾ ಇದ್ದಾರೆ. ಓಕೆ. ಅವರು ಕೂಡ ಧ್ಯಾನ ಮಾರ್ಗ ಅನುಸರಿಸ್ತಾರೆ. ನೋಡಿ, ಇನ್ನೂ ಯಾಕೆ ಮಕ್ಕಳಾಗಿಲ್ಲ ನೋಡಿ ನಿಮಗೆ? ಏನು ರೀಸನ್ ಇರ್ಬೋದು? ಅಥವಾ ಏನಾದರೂ ವೇಟಿಂಗ್ ಮಾಡ್ತಾ ಇದ್ದೀರಾ? ಏನು ಕಾರಣ ಇದೆ ನೋಡಿ? ಏನಾದರೂ ಪಾಸ್ಟ್ ಲೈಫ್ ಕರ್ಮ ಇದೆಯಾ ನೋಡಿ? ದೀರ್ಘವಾಗಿ ಗಮನಿಸಿ. ಮಕ್ಕಳು ಹೇಟ್ ಮಾಡ್ತಾ ಇದೆ, ಮಕ್ಕಳು ಕಂಡ್ರೆ ಇಷ್ಟ ಅಲ್ಲ ಅನ್ನೋ ತರ. ಯಾಕೆ ಹ್ಯಾಕ್ ಮಾಡ್ತಾ ಇದ್ದೀರಿ? ಅಂದ್ರೆ ನಾನು ಆ, ತುಂಬಾ ನಂದು ಫಸ್ಟ್ ಏನ್ ಸೋಲ್ ಇದೆ, ಆ ಸೋಲ್ ತುಂಬಾ ಹ್ಮ್, ಹಿಂಸೆ ಅನುಭವಿಸ್ಬಿಟ್ಟಿದೆ ಅಲ್ವಾ. ಸೊ ಮತ್ತೆ ನನ್ ಮಕ್ಳು ಬಂದ್ರೆ ಅದು ಮತ್ತೆ ಬೇರೆ ತರ ಏನು ಹ್ಯಾಪಿ ಆಗಿರೋದಿಲ್ಲ ಅನ್ನೋ ಒಂದು ಇನ್ಸೆಕ್ಯೂರ್ ಫೀಲ್ ಅದಕ್ಕೆ ನನ್ಗೆ. ಅದಕ್ಕೆ ನಾನು ಅದನ್ನ ಮಗು ಹೆಂಗಿರುತ್ತೋ ಏನೋ ಅದ್ ಹೇಗ್ ನೋಡ್ಕೊಳ್ತೀನೋ ಅದೇನ ನಾನಿಲ್ಲ ಅಂದ್ರೆ ಮತ್ತೆ ಇನ್ನೇನ್ ಕಷ್ಟ ಪಡ್ಬೇಕು ಅನ್ನೋ ಒಂದು ಇನ್ಸೆಕ್ಯೂರ್ ಇಂದ ಹ್ಮ್ ಅದು ನನ್ನೊಳಗಡೆ ಅದು ಹಂಗೆ ಸ್ಟೋರ್ ಆಗ್ಬಿಟ್ಟಿದೆ ಅದು ಬಂದ್ಬಿಟ್ಟು. ಓಕೆ. ಸೊ ಆ ರೀಸನ್ ಇಂದ ನಾನು ಮಗು ಮಾಡ್ಕೊಳಕ್ಕೆ ಇದ್ ಮಾಡ್ತಾ ಇದ್ದೀನಿ. ಈಗ ಬ್ರಹ್ಮಾಂಡದಿಂದ ಅಗ್ನಿದೇವನನ್ನ ಆವಾಹನೆ ಮಾಡ್ತಾ ಇದ್ದೇವೆ. ಓಕೆ. ವೆರಿ ಗುಡ್. ಈಗ ಒಂದು ಯಜ್ಞಕುಂಡದಲ್ಲಿ ಅಗ್ನಿದೇವ ಒಂದು ಪ್ರತಿಷ್ಠಿತನಾಗಿದ್ದಾನೆ. ಸೊ ನಿಮ್ಮೆಲ್ಲ ನೆಗೆಟಿವ್ ಎಮೋಷನ್ಸ್ ಏನಿದೆ ಅದನ್ನೆಲ್ಲ ಆ ಅಗ್ನಿಗೆ ರಿಲೀಸ್ ಮಾಡಿ. ಓಕೆ. ಆ ಒಂದು ಇನ್ಸೆಕ್ಯೂರಿಟಿ ಅಥವಾ ಮಕ್ಕಳ ಬಗ್ಗಿನ ತಪ್ಪು ಅನುಮಾನ ಹೇಗಿರ್ತದೇನೋ ಅನ್ನೋ ಒಂದು ಇದನ್ನೆಲ್ಲ ರಿಲೀಸ್ ಮಾಡಿ, ಸಂಪೂರ್ಣವಾಗಿ ರಿಲೀಸ್ ಮಾಡಿ. ಎಲ್ಲ ನೆಮ್ಮದಿ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ
ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ಆ ಎಲ್ಲ ಆತ್ಮದಿಂದ ಆ ಒಂದು ಭಾವನೆ ಏನಿತ್ತು ಮಕ್ಕಳ ಬಗ್ಗೆ ಇರುವಂತಹ ನೆಗೆಟಿವ್ ಒಂದು ಥಾಟ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಮನಸ್ಸು ಪೂರ ಆಗಿದೆ. ಈಗ ನೀವು ಮಕ್ಕಳನ್ನ ಬಯಸ್ತಾ ಇದ್ದೀರಿ ಅಲ್ವಾ? ಎಸ್ ಎಸ್. ಹೇಳಿ, ನಿಮ್ಮ ಆತ್ಮಕ್ಕೆ ಹೇಳಿ, ನನಗೆ ನನಗೆ ನಾನು ಕೂಡ ಎರಡು ಆತ್ಮಗಳಿಗೆ, ಒಳ್ಳೆಯ ಒಳ್ಳೆಯ ಶುದ್ಧ ಆತ್ಮಗಳಿಗೆ ಮತ್ತೆ ಒಳ್ಳೆಯ ದೈವಾತ್ಮಗಳಿಗೆ ನಾನು ಕೂಡ ಜನ್ಮ ಕೊಡಬೇಕು ಅನ್ನುವ ಇಚ್ಛೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಯಾರು ಯಾರು ಸಾಧನೆ ಮಾಡಬೇಕು, ಆತ್ಮ ಸಾಧನೆ ಮಾಡಬೇಕು, ಧ್ಯಾನ ಸಾಧನೆ ಮಾಡಬೇಕು ಅನ್ನುವಂತಹ ಡಿವೈನ್ ಸೋಲ್ಗಳೇನಿದ್ದಾರೆ ಅವರು ನನ್ನ ಗರ್ಭದಲ್ಲಿ ಯಾವ ಕ್ಷಣದಲ್ಲೇ ಬೇಕಾದರೂ ಬಂದು ಗರ್ಭ ಧರಿಸಬಹುದು ಅಂತ ಹೇಳಿ ಆವಾಹನೆ ಮಾಡಿ ಬ್ರಹ್ಮಾಂಡಕ್ಕೆ ರಿಕ್ವೆಸ್ಟ್ ಮಾಡಿ ನನಗೆ ಎರಡು ಜನ ಒಳ್ಳೆ ಡಿವೈನ್ ಸೋಲ್ ಅನ್ನ ಅನುಗ್ರಹ ಮಾಡಿ ನಾನು ಎರಡು ಆತ್ಮಗಳಿಗೆ ಜನ್ಮ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಅದು ಉನ್ನತವಾದ ಸೋಲ್ ಆಗಿರಬೇಕು. ಮತ್ತೆ ಅವರು ಬಂದು ಒಳ್ಳೆಯ ಧ್ಯಾನ ಸಾಧನೆ ಮಾಡಿ ಮತ್ತೆ ಆತ್ಮೋದ್ಧಾರ ಮಾಡಿಕೊಂಡು ನಮಗೂ ಕೂಡ ಆಸರೆಯಾಗಿದ್ದು ಶ್ರೇಷ್ಠ ಜೀವನವನ್ನು ನಡೆಸುವಂತಹ ಒಳ್ಳೆಯ ಆತ್ಮಗಳನ್ನ ಕರುಣಿಸಿ ಅಂತ ಹೇಳಿ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಶ್ರೀರಾಮಚಂದ್ರರನ್ನು ಆವಾಹನೆ ಮಾಡಿ ಹನುಮಂತ ದೇವರನ್ನು ಆವಾಹನೆ ಮಾಡಿ ಅವರು ಏನು ಹೇಳ್ತಾರೆ ಕೇಳಿ. ಆ ಆತ್ಮಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ. ಮುಂದೆ ಗರ್ಭ ಧರಿಸಲಿಕ್ಕೆ ಸಿದ್ಧ ಇರುವ ಆತ್ಮಗಳು ಕಾಣಿಸ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ನೋಡಿ ಸ್ವಲ್ಪ. ದಯಮಾಡಿ ಆತ್ಮಗಳಿಗೆ ಕಾಣಿಸ್ಕೊಳ್ಳಿಕ್ಕೆ ಹೇಳಿ ಯಾರು ಹಾ, ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಸೊ ನನ್ನ ಮುಂದೆ ಕಾಣಿಸ್ಕೊಳ್ಳಿ. ಮತ್ತೆ ಯಾವಾಗ ಬರ್ತೀರಿ, ಹೇಗೆ ಬರ್ತೀರಿ ಎಲ್ಲ ಬೇಗ ಬೇಗ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನನಗೆ ಗೊತ್ತಾಗಬೇಕು ಅಂತ ಹೇಳಿ. ಒಬ್ರು ಗುರುಗಳಿದ್ದಾರೆ ಶ್ರೀಕಾಂತ್ ಅಂತ ಹೇಳ್ಬಿಟ್ಟು. ಓಕೆ ಅವರು ಬಂದ್ಬಿಟ್ಟು ದತ್ತಾತ್ರೇಯ ಅವ್ರದ್ದು ಪುನರ್ಜನ್ಮ. ಓಕೆ ಅವರು ಪವಾಡ ಪುರುಷರ ತರ. ಅವ್ರದ್ದು ಯಾವ್ದೋ ಒಂದು ಜನ್ಮ ಅಗೈನ್ ಬರೋ ಬರೋದಿಕ್ಕೆ ರೆಡಿ ಆಗಿದೆ. ಅವ್ರು ಬರ್ತಾರಂತ. ಹಾ ಹೌದು. ಓಕೆ ಅಂದ್ರೆ ಅವ್ರಿವಾಗ ಇದಾರೆ. ಹ್ಮ್. ಅವ್ರದ್ದು ನೆಕ್ಸ್ಟ್ ಯಾವ್ದೋ ಒಂದು ಪ್ರತಿರೂಪ ಒಂದು ಜನ್ಮ ಒಂದು ಜನ್ಮ ಅವರು. ಹಾ ಅದೇ ಸೊ ಅಂಶ ಅವರದೇ ಹಾ ಇನ್ನೂ ಹೌದು. ಜನ್ಮ ತಗೊಳ್ಳಿಕ್ಕಿದೆ. ಓಕೆ ಹೌದು ಹೌದು. ಆ ಥರ ಇರೋ ಅಂಶವಾ? ಹೇಳಿ. ದತ್ತಾತ್ರೇಯರ ಅಂಶವೇ ಇನ್ನೊಂದು ಅಂಶ ಬರ್ಲಿಕ್ಕಿದೆಯಾ? ಹಾ ಹೌದು ಹೌದು. ಓಕೆ. ಅವರು ಶ್ರೀಕಾಂತ್ ಗುರುಗಳಂತ ಇದ್ದಾರೆ. ಅವರು ಇವಾಗ ಪ್ರೆಸೆಂಟ್ ಆಗಿರೋದು. ಅವರು ದತ್ತಾತ್ರೇಯ ಅವರ ಒಂದು ಇದು. ಡಿವೋಟಿ ಆ, ಸರ್. ಹಾ ಹೌದು. ಆಯ್ತು, ಬರ್ಲಿ. ಬಂದು ಏನು ಸಾಧನೆ, ಯಾವ ಉದ್ದೇಶದಿಂದ ಬರ್ತಾ ಇದ್ದಾರೆ ಕೇಳಿ. ಇನ್ನು ಅವರು ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಯಾರು ಕೂಡ ಒಳ್ಳೆತನದಲ್ಲಿರ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅವರಿಗೆ. ಯಾರು ಕೂಡ ಯಾರಿಗೂ ಇದು ಮಾಡಬಾರ್ದು. ಹ್ಮ್. ಲೈಕ್ ಸ್ಪಿರಿಚುವಲ್ ರಿಲೇಟೆಡ್ ಬಂದ್ಬಿಟ್ಟು. ಅಂದ್ರೆ ಯಾವ ತರ ಹೇಳೋದು,
ಅಂದ್ರೆ ಗುರು, ಇವಾಗ ನೀವು ಹೇಗೆ ನೀವು ಗುರು ಇದ್ದೀರಾ ಅಲ್ವಾ, ನೀವು ಇವಾಗ ಎಷ್ಟು ಜನಕ್ಕೆ ನೀವು ಗೈಡ್ ಮಾಡ್ತಿದ್ದೀರಾ ಅಲ್ವಾ ಇವಾಗ, ಸೊ ಅದೇ ತರ ಗೈಡೆನ್ಸ್ ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಬಂದ್ಬಿಟ್ಟು ಆ ಸೂರ್ಗೆ. ಓಕೆ, ನೆಕ್ಸ್ಟ್ ಬೇರೆಯವರು ಮತ್ತೆ ಯಾವಾಗ ಬರ್ತಾರೆ ಕೇಳಿ ಇವರು? ಯಾವಾಗ ಗರ್ಭಧಾರಣೆ ಯಾವಾಗ ಆಗ್ತಿದೆ? ಬೇಗ, ಯಾಕೆಂದ್ರೆ ಟೈಮ್ ಇಲ್ವಲ್ಲ, ಸೊ ಅರ್ಜೆಂಟ್ ಇದೆ, ಯಾವಾಗ ಬರ್ತಾರೆ ಕೇಳಿ. ಯಾವ ಜನ್ಮದಲ್ಲಿ ಬರ್ತಾರೆ? ಗಂಡು ಜನ್ಮವೋ ಹೆಣ್ಣು ಜನ್ಮವೋ? ನಾವು ಟ್ವಿನ್ಸ್ ಬಂದ್ಬಿಟ್ಟು ಹ್ಮ್. ಗಂಡ? ಆ, ಗಂಡು ಬಾಯನೇ, ಮತ್ತು 2026 ಒಳಗಡೆ ಆಗುತ್ತೆ ಅಷ್ಟೇ. ವೆರಿ ಗುಡ್. ಏನ್ ಹೆಸರು ಇಡಬೇಕು ಕೇಳಿ? ಅದವರು ಇಷ್ಟಪಡ್ತಾ ಇಲ್ಲ ಹೇಳೋಕೆ. ಅವರು ಜನ್ಮ ತಗೊಂಡ್ಮೇಲೆ ನನ್ನನ್ನು ಯಾವಾಗ ಬಂದು ನೋಡ್ತಾರೆ ಕೇಳಿ? ಅವ್ರಿಗೆ ನಿಮ್ ಬ್ಲೆಸ್ಸಿಂಗ್ ಬೇಕು. ಲೈಕ್ ಒಂದು 3 ಮಂತ್ಸ್ 3 ಮಂತ್ಸ್ ರೀಚ್ ಆಗೋದ್ರಲ್ಲಿ ನಿಮ್ಮ ಹತ್ರ ಒಂದು ಬ್ಲೆಸ್ಸಿಂಗ್ ತಗೋಬೇಕು ಅಂತ ಅವ್ರಿಗೆ ಆಸೆ ಇದೆ ಬಂದ್ಬಿಟ್ಟು. ಅಂದ್ರೆ ಜನನ ಆದ್ಮೇಲೆ? ಎಸ್ ಎಸ್, ಹುಟ್ಟಿದ 3 ತಿಂಗಳು ಆಗೋ ಅಷ್ಟೊತ್ತಿಗೆ ನಿಮ್ಮ ಹತ್ರ ಇಂದ ಟಚ್ ಮಾಡಿಸ್ಕೊಂಡು ಬ್ಲೆಸ್ ಮಾಡಿಸ್ಕೋಬೇಕು ಅಂತ ಆಸೆ ಅವರಿಗೆ. ಓಕೆ ಮೇಡಮ್. ಹಾ, ಅವರಿಗೆ ಥ್ಯಾಂಕ್ ಯು ಹೇಳಿ. ಓಕೆ, ವೆರಿ ಗುಡ್. ಅಂದ್ರೆ ಅದೆರಡು ಸೋಲ್ ಹ್ಯಾಪಿ ಆಗಿದೆ ಬರೋದಕ್ಕೆ. ಹೇಳಿ, ನಾವು ಕೂಡ ಸನ್ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ, ಮತ್ತೆ ಉನ್ನತ ಒಳ್ಳೆಯ ಉತ್ತಮ ದಾಂಪತ್ಯ ಜೀವನದಲ್ಲಿ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿ ಅವರಿಗೆ. ಹಾ? ಹ್ಮ್. ಹ್ಮ್. ನಿಮ್ ಬಗ್ಗೆ ತುಂಬಾ ಹ್ಯಾಪಿ ಫೀಲ್ ಮಾಡ್ತಾ ಇದೆ ಸೋಲ್ ಎರಡನ್ನು ಕೂಡ. And, ಹ್ಮ್. ಓಕೆ. ಅಂದ್ರೆ ಭೂಮಿ ಮೇಲೆ ಬರೋದಕ್ಕೆ ಅವ್ರಿಗೂ ಕೂಡ ಈ ಧ್ಯಾನ ಮಾರ್ಗ ತುಂಬಾ ಇಷ್ಟ ಆಗಿದೆ. ಭೂಮಿ ಮೇಲೆ ಬರೋದಕ್ಕೆ ಇವಾಗ ನಾವ್ ಹೆಂಗೆ ಇವಾಗ ಏನಾದಕ್ಕೂ ಒಂದು ವೆಯ್ಟ್ ಮಾಡ್ತೀವಿ, ಆ ತರ ವೆಯ್ಟಿಂಗ್ ಮಾಡ್ತಾ ಇದಾರೆ ಬಂದ್ಬಿಟ್ಟು ಅವರು. ಹೇಳಿ ಅವರಿಗೆ ಸಂಪೂರ್ಣವಾಗಿ ನಾವು ಮಾರ್ಗದರ್ಶನ ಮಾಡ್ತೇವೆ. ಸ್ವಲ್ಪವೂ ಓಕೆ. ವ್ಯರ್ಥ ಆಗದ ಹಾಗೆ ಒಳ್ಳೆಯ ಆಧ್ಯಾತ್ಮ ಉನ್ನತ ಸಾಧನೆ ಮಾಡಲಿಕ್ಕೆ ನಾವು ಮಾರ್ಗದರ್ಶನ ಮಾಡ್ತೇವೆ ಅಂತ ಹೇಳಿ. ಅವ್ರು ಮತ್ತೆ ಇನ್ನೊಂದು ಏನಂತ ರಿಕ್ವೆಸ್ಟ್ ಇದೆ ಅಂತಂದ್ರೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಧ್ಯಾನ ಮಾರ್ಗ ತಗೊಂಡು ಸಮಾಜಕ್ಕೆ ಇಷ್ಟ ಆಗುತ್ತೆ ಅಷ್ಟು, ಅಂದ್ರೆ ನಂತರ ಎಷ್ಟೋ ಹೆಣ್ಮಕ್ಳಿದಾರೆ ಅಲ್ಲ, ಲೈಕ್ ಯಾವ್ಯಾವ ಜನ್ಮದಲ್ಲಿ ಏನೇನ್ ಆಗಿರುತ್ತೆ ಅಂತ ಗೊತ್ತಿಲ್ಲ, ಆ ಎಮೋಷನ್ಸ್ ಎಲ್ಲ ಹಾಗೆ ಇಟ್ಕೊಂಡ್ಬಿಟ್ಟು ತುಂಬಾ ಯಾರ್ಯಾರು ಮಾಡ್ತಿದ್ದಾರೆ, ಯಾರು ತುಂಬಾ ದುಃಖದಲ್ಲಿದ್ದಾರೆ, ಆ ಥರದವ್ರಿಗೆ ನಾನು ಹೆಲ್ಪ್ ಮಾಡಬೇಕು. ಅವ್ರು ಅದರಿಂದ ಇವಾಗ ಹೇಗೆ ನೀವು ನಂಗೆ ಗೈಡ್ ಮಾಡ್ತಿದ್ದೀರಾ ಆ ಥರ ನಾನು ಗೈಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಇದೆ. ಸೊ ಅದಕ್ಕೆ ನಿಮ್ಮ ಜೊತೆ ಮೀನ್ಸ್ ನಿಮ್ಮ ಮಾರ್ಗದರ್ಶನ ತಗೊಳ್ಳಿ, ಯಾವ್ದು ಹೆಲ್ಪ್ ತಗೊಳ್ಳಿ, ಒಂದು ಹೈಯರ್ ಮಾಸ್ಟರ್ ಆಗಿ ನೀವು ಕೂಡ ಸರ್ವ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನನಗೆ.
ಖಂಡಿತ ಬರ್ಲಿಕ್ಕೆ ಹೇಳಿ ಆಯ್ತಾ. ಓಕೆ, ಬರುವಾಗ ತುಂಬಾ ಅಬಾಂಡೆನ್ಸ್ ತಗೊಂಡ್ ಬರ್ಲಿಕ್ಕೆ ಹೇಳಿ ಆಯ್ತಾ. ತುಂಬ ಓಕೆ. ಕೋಟಿಗಟ್ಟಲೆ ಹಣ ಬೇಕು, ಯಾಕೆಂದ್ರೆ ಸಹಾಯ ಇದು ಅಬಾಂಡೆನ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟ್. ಬರುವ ಸಮೃದ್ಧಿಯನ್ನ, ಸಂಪತ್ತನ್ನ ಆಕರ್ಷ ಓಕೆ. ಎನರ್ಜಿ ತಗೊಂಡು ಬಂದಕ್ಕೆ ಹೇಳಿ. ಅದನ್ನ ಧ್ಯಾನ ಪ್ರಚಾರಕ್ಕೆ, ಸನ್ಮಾರ್ಗಗಳಿಗೆ, ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕೆ ಇಂದ ಅವರು ಅಂದ್ರೆ ತುಂಬಾ ಫುಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಆಶ್ವಾಸನೆ ಕೊಡೋ ತರ ಹೇಳ್ತಾ ಇದಾರೆ ನಂಗೆ ಎರಡು ಸೋದನು ಕೂಡ. ತುಂಬಾ ಅಬಾಂಡೆನ್ಸ್ ತುಂಬಾ ಇರಬೇಕು, ಎಲ್ಲಿ ಹಣಕ್ಕೆ, ಹಣಕಾಸಿಗೆ ಏನ್ ಮಾಡ್ಬೇಕು ಅಂದ್ರೂ ಕೊರತೆ ಆಗದ ಹಾಗೆ ಎಸ್ ಎಸ್ ಎಸ್. ಹೌದು. ಅವರು ಮೇನ್ ಇಂಟೆನ್ಷನ್ನೇ ಸೋಷಿಯಲ್ ಸರ್ವಿಸ್ ಬಂದ್ಬಿಟ್ಟು. ಹೌದು. ಅಂದ್ರೆ ಊಟ ಆಗ್ಲಿ ಏನಾದ್ರೂ ಆಗ್ಲಿ ಕಷ್ಟದಲ್ಲಿರೋರ್ಗೆ ನಮ್ಗೇನಾಗುತ್ತೆ, ನಮ್ಗೆ ಇವಾಗ 10 ಭಾಗ ಇದ್ರೆ ಅದ್ರಲ್ಲಿ ನಾವು 8 ಭಾಗ ಸರ್ವ್ ಮಾಡ್ಬೇಕು, ಆ ತರ ಅವ್ರ ಆ ಸೋಲ್ ಮೆಂಟಾಲಿಟಿ ಇದೆ ಬಂದ್ಬಿಟ್ಟು. ಹೌದು, ಬಟ್ ಅದಕ್ಕೆ ಅಷ್ಟೇ ಅಬಾಂಡೆನ್ಸ್ ಕೂಡ ಬೇಕಾಗ್ತದಲ್ವಾ, ಸೊ ಅದಕ್ಕೆ ವಿತ್ ಹ್ಮ್ ಹ್ಮ್ ಕೇಳಿ ಆಯ್ತಾ. ಹ್ಮ್. ಹ್ಮ್. ಸರ್ವ ಸಂಪತ್ತುಗಳು ಹೆಚ್ಚು, ಅದು ತುಂಬಾ ಸಂಪತ್ತು ಆಕರ್ಷಣೆ ಮಾಡೋದು. ನಾನು ರಿಕ್ವೆಸ್ಟ್ ಮಾಡಿದೀನಿ ಅವರಿಗೆ. ಓಕೆ, ಥ್ಯಾಂಕ್ ಯು ಹೇಳಿ. ಓಕೆ. ಈಗ ಮುಂದೆ ಏನಾಗ್ತದೆ ನೋಡಿ. ಯಾವಾಗ ಅವರು ಜನನ ಆಗ್ತದೆ, ಆ ಒಂದು ಮುಂದಿನ ಒಂದು ಇದಕ್ಕೆ ಹೋಗಿ ಹೇಗೆ ಜನನ ಆಗ್ತದೆ, ಎಲ್ಲಿ ಜನನ ಆಗ್ತದೆ, ಆ ಮೂಮೆಂಟ್ಗೆ ನೀವು ಹೋಗ್ತಾ ಇದ್ದೀರಿ. ಯಾವ ದಿವಸ, ಎಷ್ಟನೇ ಡೇಟಲ್ಲಿ ಅವರ ಜನನ ಆಗ್ತಾ ಇದೆ, ಆ ಡೇಟಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ಡೇಟ್ ಹೇಳಿ. ಡೇಟು ಇಲ್ಲ ಗೊತ್ತಾಗ್ತಾ ಇಲ್ಲ, ಆದ್ರೆ ಆಗಸ್ಟ್ ಒಳಗಡೆ ಅಂತ ಹ್ಮ್. ಗೊತ್ತಾಗ್ತಾ ಇದೆ ಬಂದ್ಬಿಟ್ಟು. ಅಷ್ಟರೊಳಗಡೆ ಹ್ಮ್. ಅವ್ರ ಜನನ ಆಗುತ್ತೆ ಅಂತ ಹೇಳ್ಬಿಟ್ಟು, ಟ್ವಿನ್ಸ್ ಬಾಯ್. ಓಕೆ. ನಂತರ ಸುಮಾರು ಇನ್ನೊಂದು 10 ವರ್ಷ ಆದ್ಮೇಲೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ತದೆ ನೋಡಿ. 2035 ಪಾಸಿನಲ್ಲಿ. ನಂಗೆ ಯಾವ್ದೋ ತುಂಬಾ ಮನಿ ಬರೋ ಸೂಚನೆ ಕೊಡ್ತಾ ಇದೆ ನಂಗೆ. ಲೈಫ್ ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ನಾನು ಏನೋ ಒಂದು ಇಷ್ಟು ಹಣ ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಅದಕ್ಕಿಂತ ಹೆಚ್ಚಿನದಾಗಿ ಹಣ ಬರೋ ಸೂಚನೆ ಗೊತ್ತಾಗ್ತಾ ಇದೆ ನಂಗೆ. ಮತ್ತೆ ನಾನು ಹೀಗೆ ಹೀಗೆ ಇರ್ಬೇಕು ಅಂತ ಏನೇನು ಅನ್ಕೊಂಡಿದೀನಿ ಆ ತರ ಲೈಫ್ ಲೀಡ್ ಮಾಡ್ತಾ ಇದೀನಿ ಬಂದ್ಬಿಟ್ಟು. ಆತ್ಮತೃಪ್ತಿಯಿಂದ ಇದೆ ಅಲ್ವಾ. ಎಸ್ ಎಸ್ ತಾನು ಏನೇನೆಲ್ಲ ಎಸ್ ಅದೆಲ್ಲವನ್ನ ಎಸ್. ಪಡ್ಕೊಳ್ತೆ. ನಂಗೆ ನೇಚರ್ ತುಂಬಾ ಇಷ್ಟ. ಆ ನೇಚರ್ ಇದ್ರಲ್ಲೇ ನಾನು ಒಂದು ಮನೆ ಕಟ್ಕೊಂಡಿದೀನಿ. ಮತ್ತೆ ನಾನು ಫಾರ್ಮರ್ ವರ್ಕ್ ಮಾಡ್ಬೇಕಂತ ಆಸೆ ಇತ್ತು ನಂಗೆ, ಅದೇ ತರನೇ ನಾನು ಮಾಡ್ತಾ ಇದ್ದೀನಿ. ಆಮೇಲಿಂದ ಹೇಳ್ದೆಲ್ಲ ಸೊಸೈಟಿಗೆ ಸರ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಗ್ ಅನ್ಕೊಂಡಿದೀನಿ ಅದೇ ತರನೇ ಲೈಫು ಸಿಕ್ಕಿದೆ, ಹ್ಯಾಪಿ ಆಗಿದೆ. ಸೊ ಬಂದ್ಬಿಟ್ಟು
ನನಗೆ ಇವಾಗ ಅದೇ 10 ಭಾಗ ಬಂದ್ರೂ ಕೂಡ ನಾನು ಅದನ್ನ ಮತ್ತೆ 8 ನಾನು ಇಟ್ಕೊಡೋದೆ, ಅದು 1 ಭಾಗ 2 ಭಾಗ ಅಷ್ಟೇ. ಮಿಕ್ಕಿದೆಲ್ಲದನ್ನು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಮತ್ತೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ. ಮತ್ತೆ ಕಂಪ್ಲೀಟ್ ಆಗಿ ಈ ಧ್ಯಾನಕ್ಕೋಸ್ಕರನೇ ನಾನು ಈ ಜೀವ ಮುಡುಪಾಗಿರೋದು ಅನ್ನೋ ತರ ನಾನು ಬದುಕ್ತಾ ಇದ್ದೀನಿ. ಅದು ನನಗೆ ಇದು ಬಂದಿದೆ, ವಿಷನ್ ಬಂದಿದೆ. ಇನ್ನು ನಿಮಗೆ ಎಷ್ಟು ವರ್ಷ ಬದುಕಿರ್ತೀರಿ ನೋಡಿ ಈ ಲೈಫಲ್ಲಿ? 68 ಇಯರ್ಸ್. ಸಾಕಾ? ಹ್ಮ್. ಇನ್ನೊಂದು 10 ವರ್ಷ ಎಕ್ಸ್ಟ್ರಾ ಇರ್ಬೋದಲ್ವ? ಇನ್ನೊಂದು 20 ವರ್ಷ, ಇನ್ನು 80 ವರ್ಷ. ನಂಗೇನು ಗೊತ್ತಾಗ್ತಾ ಇಲ್ಲ ಅದು ಮುಂದೆ. ಸೇವೆ ಮಾಡ್ಬೋದಲ್ವಾ? ಹ್ಮ್. ಖಂಡಿತವಾಗೂ ಸಿಕ್ಕಿದ್ರೆ ಅದು ಸೇವೆ ಮಾಡ್ತೀನಿ. ಬಟ್ ಅದು ಮುಂದೆ ನಂಗೆ ಅಷ್ಟು ಸ್ಪಷ್ಟತೆ ಬರ್ತಾ ಇಲ್ಲ ನಂಗೆ. ಇನ್ನೊಂದು 20 ವರ್ಷ ಎಕ್ಸ್ಟೆಂಡ್ ಮಾಡಿದ್ರೆ ಸಂಪೂರ್ಣವಾಗಿ ಸೇವೆ ಮಾಡ್ಕೊಂಡಿರ್ತೀರ. ಖಂಡಿತವಾಗೂ ಮಾಡ್ತೀನಿ. ವೆರಿ ಗುಡ್. ಚೇಂಜ್ ಮಾಡೋಣ ಹಾಗಾದ್ರೆ. ಎಸ್. ವೆರಿ ಗುಡ್. ಈಗ ಈ ಲೈಫಲ್ಲಿ ನಿಮಗೆ ಸಾವು ಬರ್ತಾ ಇದೆ, ಹೇಗೆ ಸಾವು ಬರ್ತಾ ಇದೆ? ಆ ಸಾವಿನ ಮೊಮೆಂಟಿಗೆ ಹೋಗಿ. ಏಜ್ ರಿಲೇಟೆಡ್ ಆಗಿ ಇದೆ ಸಾವು ಬಂದ್ಬಿಟ್ಟು. ಹ್ಮ್. ತುಂಬಾ ಹ್ಯಾಪಿಯಾಗೇ ಇದೆ. ಇವಾಗ ಇದುವರೆಗೂ ಸೋಲ್ ಎಷ್ಟು ಫೀಲ್ ಪಡ್ತಾ ಇತ್ತು, ಅನ್ಹ್ಯಾಪಿ, ಆ ಸಾವಿಗೆ ಇನ್ಸೆಕ್ಯೂರ್. ಬಟ್ ಆಗ ಅದಿಲ್ಲ, ಬಂದ್ಬಿಟ್ಟು ಹ್ಯಾಪಿ ಆಗಿ ಜನ್ಮ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನೋ ಹ್ಯಾಪಿ. ಅಂದ್ರೆ ಈ ಲೈಫೇ ಸಾಕು ಅನ್ನೋ ಒಂದು ಇಂಟೆನ್ಷನ್ ಅದಕ್ಕಿದೆ. ಓಕೆ, ಆ ಸಾವಿನ ಮೊಮೆಂಟ್ ಇಲ್ಲ. ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಹೇಗೆ ಸಾವು ಆಗ್ತದಲ್ವಾ, ಕೊನೆಯ ಮೂಮೆಂಟ್, ಸಾವು ದೇಹದಿಂದ ಆತ್ಮ ಹೊರಗೆ ಬರುವ ಮೂಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ವೆರಿ ಗುಡ್. ಏನಾಗ್ತಾ ಇದೆ? ಏನೋ ಒಂದು ವೈಟ್ ಪಾರ್ಟ್ ಓದ್ ತರ ಫೀಲ್ ಆಗ್ತಾ ಇದೆ ಅಷ್ಟೇನೆ. Okay. ಈಗ ವಾಪಸ್ ಬನ್ನಿ. ನೀವು ಓಕೆ. ಅಲ್ಲೂ ಕೂಡ ದೇಹದಿಂದ ಆತ್ಮ ಹೊರಗೆ ಬರಲಿಲ್ಲ. ಜಸ್ಟ್ ಆ ಟೈಮಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆಗಿ ಜಸ್ಟ್ ಅದು ಪಾಸ್ ಆಗಿದೆ ಅಷ್ಟೇ. ಓಕೆ, ಅದನ್ನ ಜಂಪ್ ಮಾಡಿ ಹ್ಮ್. ನೀವು ಇನ್ನೂ ಆಯುಷ್ಯವನ್ನ ಇನ್ನೂ 20 ವರ್ಷ ಜಾಸ್ತಿ, 80 ವರ್ಷಗಳವರೆಗೆ ನಿಮ್ಮ ಆಯುಷ್ಯನ ವೃದ್ಧಿ ಮಾಡಿಕೊಂಡು ಕೊನೆಗೆ ನಿಮ್ಮ ಕೊನೆಗೆ ದೇಹ ಎಲ್ಲಿಯವರೆಗೆ 80 ವರ್ಷದವರೆಗೆ ಸಪೋರ್ಟ್ ಮಾಡ್ತದೆ ಅಲ್ಲಿಯವರೆಗೂ ಕೂಡ ಇದ್ದು ಸಂಪೂರ್ಣವಾಗಿ ಲೋಕ ಕಲ್ಯಾಣದ ಸೇವೆಯನ್ನು ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ, ಎಲ್ಲರಿಗೂ ಸತ್ಯ ಮಾರ್ಗವನ್ನು ಹೇಳ್ತಾ, ಧ್ಯಾನ ಮಾರ್ಗವನ್ನು ಹೇಳ್ತಾ, ಎಲ್ಲ ಕಡೆ ಪಿರಮಿಡ್ಗಳನ್ನು ಪ್ರಚಾರ ಮಾಡ್ತಾ, ಸಂಪೂರ್ಣ ಎಸ್. ಆ ಒಂದು ಲೈಫನ್ನ ಧ್ಯಾನ ಪ್ರಚಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಸದ್ವಿನಿಯೋಗ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಶ್ವ ನಿಮಗೆ, ಯೂನಿವರ್ಸ್ ನಿಮಗೆ ವಿಶೇಷವಾಗಿ ಆಯ್ತಾ ಮತ್ತೆ ಗುರುಶಕ್ತಿ ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮ ಆಯುಷ್ಯು 80 ವರ್ಷಗಳು, ಅಲ್ಲಿಯವರೆಗೆ ನಿಮ್ಮ ದೇಹ ಸಂಪೂರ್ಣ ನಿಮಗೆ ಸಹಕಾರ ಕೊಡ್ತದೆ. ಆದರೆ ನಿಮ್ಮ ನಿಮ್ಮ ಬದುಕು ಹೆಚ್ಚಿನ ಪಾಲು ಲೋಕ ಕಲ್ಯಾಣಕ್ಕಾಗಿ, ಧ್ಯಾನ ಸೇವೆ, ಧ್ಯಾನ ಪ್ರಚಾರಕ್ಕಾಗಿ ಅಂತ ಹೇಳಬೇಕು. ಆಯ್ತಾ? ಹೇಗೆ ಈಗ ಕೊನೆಗೆ ಈಗ ಆಯುಷು ಎಕ್ಸ್ಟೆಂಡ್ ಆಗಿದೆ, ಕೊನೆಗೆ ನಿಮಗೆ ಸಾವು ಬರ್ತದೆ. ನಂತರ ಏನಾಗ್ತದೆ ನೋಡಿ, ಸುಮಾರು 80 ವರ್ಷಗಳವರೆಗೆ ನೀವು ಇರ್ತೀರಿ. ಅಲ್ಲಿವರೆಗೂ ನಿಮ್ಮ ದೇಹ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತದೆ. ಯಾವ್ದೋ ಒಂದು ದೇವಲೋಕದಲ್ಲಿ ಲೀನ ಆಗುತ್ತೆ ಅಷ್ಟೇನೆ, ಅದು ಸೋಲ್ ಬಂದ್ಬಿಟ್ಟು. ಯಾವ ಲೋಕ ನೋಡಿ? ಶಿವ ಇದ್ದಾರೆ ಬಂದ್ಬಿಟ್ಟು. ಮತ್ತೆ ಏನಾದ್ರು ಜನ್ಮ ಇದೆಯಾ? ಅದೇ ಜನ್ಮ ಕೊನೆ ಆಗ್ತಾ ಇದೆಯಾ ನಿಮಗೆ? ಇಲ್ಲ, ಮತ್ತೆ ಅದಕ್ಕೆ ಇಲ್ಲ, ಅದು ಜನ್ಮ ಇಲ್ಲ, ಅದೇ ಎಂಡ್ ಅದಕ್ಕೆ. ತುಂಬಾ ಖುಷಿಯಾಗಿದೆಯಾ? ಹಾ, ಹೌದು. ಅದೇ ಫುಲ್ ಹೆಂಗೆ ಅಂತಂದ್ರೆ ಕೊನೆಗೆ ಫುಲ್ ಶಿವ ಹಂಗೆ ಅವರು ತಮ್ಮ ಇದಾಗ್ಬಿಡ್ತಾರೆ.
ಶಿವನೇ ಎಲ್ಲ ಅನ್ನೋ ಒಂದು ಇದರಲ್ಲಿ ಅವ್ರ ಜೊತೆ ಇದಾಗ್ಬಿಡುತ್ತೆ, ಸೋಲ್ ಬಂದ್ಬಿಟ್ಟು. ವೆರಿ ಗುಡ್. ಮತ್ತೆ ಯಾರಿದ್ದಾರೆ ನೋಡಿ ಇಲ್ಲಿ ಶಿವಭಕ್ತರು? ಶಿವ ನಾನೇನಾದ್ರು ಕಾಣಿಸ್ತಿಲ್ಲ ನೋಡಿ ಎಲ್ಲಾದ್ರು? ಇಲ್ಲ, ಶಿವ ಅಷ್ಟೇ ಕಾಣಿಸ್ತಾ ಇದಾರೆ ಮತ್ತೆ ನಮಗೆ. ಓಕೆ. ಇನ್ನು ಒಂದೇನೋ ಒಂದು ವೈಟ್ ಸ್ಪಾಟ್ ತರ ಇದೆ, ಬಟ್ ಅದೇನಂತ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ನಂಗೆ. ಇಲ್ಲಿಗೂ ಅಂದ್ರೆ ಇದು ಶಿವ ಈಗ ನನ್ನ ಏನೋ ಒಂದು. ಇರ್ಲಿ ಬಿಡಿ, ಗೊತ್ತಾಗಿಲ್ಲ ಅಂದ್ರೆ ಓಕೆ. ಬಿಡಿ. ಈಗ ಪುನಃ ಈ ಆತ್ಮಸ್ಥಿತಿಗೆ ಬನ್ನಿ, ದೇಹಸ್ಥಿತಿಗೆ ಬನ್ನಿ. ಈಗ ಪ್ರೆಸೆಂಟಿಗೆ ಬನ್ನಿ. ಓಕೆ. ಈಗ ಅಗ್ನಿದೇವನನ್ನು ಆಗಲೇ ನಾವು ಆವಾಹನೆ ಮಾಡಿದ್ದೀವಲ್ಲ, ಸೊ ಆ ಅಗ್ನಿಗೆ ನಿಮ್ಮ ಎಲ್ಲ ಹಿಂದಿನ ಜನ್ಮಗಳ ನೆನಪುಗಳು ಮತ್ತೆ ಆ ಒಂದು ಅಂದ್ರೆ ಬ್ಯಾಡ್ ನೆನಪುಗಳು, ಕೆಟ್ಟ ಅನುಭವಗಳು, ಮತ್ತೆ ಆ ಏನು ಬ್ಯಾಡ್ ಎಮೋಷನಲ್ ಬ್ಲಾಕೇಜ್ಗಳೇನಿದೆ ಅದು, ಮತ್ತೆ ತಪ್ಪು ಕಲ್ಪನೆ, ಮತ್ತೆ ಕರ್ಮ, ಹಿಂದಿನ ಜನ್ಮಗಳ ಎಲ್ಲ ಕರ್ಮಗಳು, ತಪ್ಪುಗಳು ಎಲ್ಲವನ್ನ ಆ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲವನ್ನ ರಿಲೀಸ್ ಮಾಡಿ, ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಮನಸ್ಸು ಹಗುರ ಆಗ್ತಾ ಇದೆ. ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕನ್ನು ಬ್ರಹ್ಮಾಂಡದಿಂದ ಆವಾಹನೆ ಮಾಡ್ತಾ ಇದ್ದೀವಿ. ಯಾಕೋ ನಿಮ್ಮ ತಲೆಯಿಂದ ಪಾದಗಳವರೆಗೆ ಸಂಪೂರ್ಣವಾಗಿ ನರನಾಡಿಗಳಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಸಂಪೂರ್ಣವಾಗಿ ದೇಹ ಬೆಳಕುಮಯವಾಗ್ತಾ ಇದೆ. ಪರಮಾತ್ಮನ ಅನುಗ್ರಹದ ಆ ದಿವ್ಯ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಆತ್ಮ ಪರಮಾತ್ಮ ಏಕತ್ವದ ಭಾವವನ್ನು ಮೂಡಿಸ್ತಾ ಇದೆ. ನಿಮ್ಮೊಳಗೆ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ಸತ್ಯ, ನ್ಯಾಯ, ನೀತಿ, ಧರ್ಮ, ಸಂಪತ್ತು, ಅಬಾಂಡೆನ್ಸ್, ಧ್ಯಾನ, ಜ್ಞಾನ, ಮೋಕ್ಷ, ಸಮೃದ್ಧಿ, ಸರ್ವಸ್ವವನ್ನು ಕೂಡ ಆ ಬೆಳಕು ನಿಮ್ಮಲ್ಲಿ ಜಾಗೃತಗೊಳಿಸ್ತಾ ಇದೆ, ತುಂಬುತ್ತಾ ಇದೆ. ಇಡೀ ಬದುಕು ನಿಮಗೆ, ನಿಮ್ಮ ಬದುಕು ಸಂತೋಷಮಯವಾಗ್ತಾ ಇದೆ. ಸಂಪೂರ್ಣ ಪ್ರೀತಿ ಪ್ರೇಮವನ್ನ ತುಂಬಿಕೊಂಡ ಆತ್ಮವಾಗ್ತಾ ಇದೆ. ಬ್ರಹ್ಮಾಂಡದಿಂದ ಅಗಾಧವಾದ ವಿಶ್ವ ಚೈತನ್ಯ ಶಕ್ತಿಯನ್ನ, ಅಬಾಂಡೆನ್ಸ್ ಅನ್ನ, ಕೋಟಿ ಕೋಟಿ ಹಣದ ಸಂಪತ್ತನ್ನ ಆ ಬೆಳಕು ನಿಮಗೆ ಆಕರ್ಷಣೆಯಾಗಿ ನೀಡ್ತಾ ಇದೆ. ಸಂಪೂರ್ಣ ಬದುಕು ಅಬಾಂಡೆನ್ಸ್ ಇಂದ ತುಂಬಿಕೊಳ್ತಾ ಇದೆ. ವೆರಿ ಗುಡ್. ಇಷ್ಟೆಲ್ಲ ಕೊಟ್ಟಂತ ಸಮೃದ್ಧಿಯನ್ನು ಕೊಟ್ಟ ಪರಮಾತ್ಮ ಶಕ್ತಿಗೆ, ಗುರು ಶಕ್ತಿಗೆ, ವಿಶ್ವಕ್ಕೆ ಕೃತಜ್ಞತೆಗಳನ್ನು ತಿಳಿಸಿ. ಅನಂತ ಕೋಟಿ ಕೃತಜ್ಞತೆಗಳು, ಅನಂತ ಕೋಟಿ ಕೃತಜ್ಞತೆಗಳು, ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ವೆರಿ ಗುಡ್. ಈಗ ನಿಮ್ಮ ಆ ಧ್ಯಾನ ದೃಷ್ಟಿಯಲ್ಲಿ ನನ್ನನ್ನು ನೋಡಿ ಹೇಗೆ ಕಾಣಿಸ್ತಾ ಇದ್ದೇನೆ ನೋಡಿ. ನಾನು ನಿಮ್ಮನ್ನ ಫಸ್ಟ್ ಟೈಮು ಅದೇ ಮೆಡಿಟೇಷನ್ ಅಲ್ಲೇ ನೋಡಿದ್ದೆ. ಅದು ಹೇಗೆ ಅವಾಗ ನೋಡಿದ್ದೆ, ಒಂದು ಬ್ಲೂ ಕಲರ್ ಶರ್ಟ್ ಹಾಕಿದ್ವಿ. ನನಗೆ ಅದೇ ಇಮೇಜು ನನ್ನ ಕಣ್ಮುಂದೆ, ನಾನು ಇವಾಗ ಏನಾರ ನಿಮ್ಮ ನೆನೆಸ್ಕೊಂಡೆ ಅಂತಂದ್ರೆ ನೀವು ಅದೇ ಇಮೇಜ್ ಅಲ್ಲೇ ಬರ್ತೀರಾ. ಸೊ ನೋಡಿ ಇನ್ನೊಂದು ಈ ಉದ್ದವಾಗಿ ಗಮನಿಸಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಈಗ
ಇಲ್ಲ. ನೀವು ಕೃಷ್ಣ ಇಷ್ಟಪಡ್ತೀರಾ ನೀವು? ಹಲೋ. ಹೇಗೆ ಕಾಣ್ತಾ ಇದ್ದೀನಿ ಹೇಳಿ. ಇಲ್ಲ, ಕೃಷ್ಣನ್ ರೂಪ ಗೊತ್ತಾಗ್ತಾ ಇದೆ ನಂಗೆ, ಅದಕ್ಕೆ. ಹ್ಮ್ ಕೃಷ್ಣನ್ ರೂಪ ಗೊತ್ತಾಗ್ತಾ ಇದೆ ನಿಮ್ ಇದ್ರಲ್ಲೇನೆ. ವೆರಿ ಗುಡ್. ದೀರ್ಘವಾಗಿ ಗಮನಿಸಿ. ಹೌದು, ಕೃಷ್ಣನ್ ರೂಪದಲ್ಲಿ ಗೊತ್ತಾಗ್ತಾ ಇದ್ದೀರಾ ನೀವು. ವೆರಿ ಗುಡ್. ಓಕೆ, ಕೊನೆಯ 5 ಸೆಕೆಂಡುಗಳು. 5. ಕೃಷ್ಣನಿಗೆ ಒಂದು ಕೃತಜ್ಞತೆ ಹೇಳಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಿಮಗೆ ತೋರಿಸಿದ್ದೆ ಕೃಷ್ಣ. ಓಕೆ. 5 4 3 2 1 0. ವೆರಿ ಗುಡ್. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. ವೆರಿ ಗುಡ್. ನಿಧಾನವಾಗಿ 2 ಕೈ ಕಾಲುಗಳನ್ನು ಸಡಿಲ ಮಾಡ್ತಾ